ನಾವ್ ಬಾಗಲಕೋಟೆ ಡಿಸ್ಟಿಕ್ ಗುರುಜಿ. ಓ ಹೌದಾ? ಹೌದ್ ಗುರುಜಿ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದೀಯವ? ತುಂಬಾ ದಿನದಿಂದ ನೋಡ್ತಾ ಗುರುಜಿ. ಈಗ ಒಂದ್ 2 ತಿಂಗಳ ಆಗಿರ್ಬೋದು ಗುರುಜಿ ನೋಡಾಕತ್ರಿ. ಹೇಳ್ತಾಯಿ ಎಲ್ಲ ಆರಾಮದಿರಿ ಗುರುಜಿ? ಬಹಳ ಚೆನ್ನಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ನನ್ ಹೌದಾ? ಧ್ವನಿ ಕೇಳಿದ್ರೆ ಗೊತ್ತಾಗುತ್ತಾ? ಹೌದ್ ಗುರುಜಿ, ನಾ ಬಾಳ ಇಷ್ಟಪಟ್ಟು ನೋಡ್ತೀನಿ ಗುರುಜಿ. ನನ್ಗೆ ಕರೆಂಟ್ ಆಗತೈತಿ ಇದಂತೇಳಿ ನನಗೇನ್ ಮಾತೇ ಬರ್ತಾ ಇಲ್ಲ ಗುರುಜಿ. ಹಂಗಾರ ಫೋನ್ ಇಡ್ಲಾ? ಮಾತು ಬಂದಾಗ ಫೋನ್ ಮಾಡಿ. ಗುರುಜಿ, ನಾ ತುಂಬಾ ಮಾತಾಡ್ತೀನ್ರಿ. ಇರ್ಲಿ, ಹಿಂಗೆ ಸಂತೋಷವಾಗಿರವ. ಹೇಳವ, ಆಯ್ತು. ಏನಾದ್ರು ಹೇಳೋದಿದ್ಯಾ? ಹೌದ್ ಗುರುಜಿ, ತುಂಬಾ ಇದೆ ರೀ. ಇದು ಲೈವ್ ಪ್ರೋಗ್ರಾಮ್ ಗುರುಜಿ? ಹೌದು. ಹೌದಾ ಗುರುಜಿ? ನಾನು ಒಬ್ರ ಹೆಣ್ಮಕ್ಳಿಂದ ಮೋಸ ಹೋಗಿದೆ ಗುರುಜಿ. ಹೆಣ್ಮಕ್ಳಿಂದ? ಹೌದು ಗುರುಜಿ. ನಮ್ಮಲ್ಲಿ ಹೆಣ್ಣು ಗಂಡಿನಿಂದ, ಗಂಡು ಹೆಣ್ಣಿನಿಂದ ಮೋಸ ಹೋಗೋದ್ ನೋಡಿದೀನಿ. ಹೆಣ್ಣು ಹೆಣ್ಣಿನಿಂದಲೇ ಮೋಸ. ಹೌದು ಗುರುಜಿ. ಸರಿ, ಇದು ಲೈವ್ ಇದೆ. ಸೊ ನೀವು ಹೇಳೋದಾದ್ರೆ ಹೇಳಬಹುದು, ಇಲ್ಲ ಪರ್ಸನಲ್ ಕೌನ್ಸಿಲಿಂಗ್ ತಗೊಂಡು ಮಾತಾಡಬಹುದು. ಹೇಳ್ತೀರಾ ಅಥವಾ? ಇಲ್ಲ ಗುರುಜಿ, ಹೇಳಕ್ ಇಷ್ಟಪಡೋದಿಲ್ರಿ. ಸರಿ ಆಯ್ತು. ಈ ನಂಬರ್ಗೆ ಈಗ ಏನ್ ಮಾಡಿದ್ದೀರಲ್ಲ, ಇದೇ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಅಥವಾ ನಾ ಕಷ್ಟ ಅದರಿಂದ ನಾನು ಬಾಳ ತಿನ್ನಿದೀನಿ ಗುರುಜಿ. ನನ್ನಿಂದ ಏನಾರ 4 ಜನ ಹೆಣ್ಮಕ್ಳಿಂದ ಏನೂ ತೊಂದ್ರೆಗೆ ಒಳಗ್ ಆಗ್ಬಾರ್ದಂತ ಏನಾರ ಪ್ರಯೋಜನ ಆಗ್ತತೇನ ಅಂತ ಅನ್ಕೋದೇನಿ ಗುರುಜಿ. ಅಲ್ಲ, ಇದು ಲೈವ್ ಆಗಿರೋದ್ರಿಂದ ಹೇಳೋದು ಬಿಡೋದು ಅದ್ ನಿಮಗ್ ಬಿಡ್ತೀನಿ. ಬಟ್ ಹೇಳಲ್ಲ ಅಂದಿದ್ದಕ್ಕೆ ನಾನು ಅಲ್ಲಿಗೆ ಹೇಳ್ತಿರೋದು. ಏನ್ ಗುರುಜಿ, ಅಂದ್ರೆ ನನ್ನ ಹೆಸರ ಹೇಳ್ಬಾರ್ದಂತ ಅನ್ಕೊಂಡೆ ಗುರುಜಿ. ನಾ ವಿಷಯ ಹೇಳ್ತೀನಿ ಗುರುಜಿ. ಹೇಳೋದು ಬಿಡೋದು ಅದ್ ನಿನಗ್ ಬಿಟ್ಟಿದ್ದು. ಬಟ್ ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀಯಾ? ಹೌದ್ ಗುರುಜಿ. ಮತ್ ಇಲ್ಲ ಅಂದಲ್ಲವ ಮತ್ತೆ? ನನಗೆ ಟೆನ್ಷನ್ ಗುರುಜಿ ಅದ. ನನ್ನ ಹೆಸರು ಕೇಳತ್ತಾರ ಅನ್ಕೊಂಡ್ ನಂಗೆ ಹೇಳ್ದೆ ಗುರುಜಿ. ಅಯ್ಯೋ, ಹೆಸರಲ್ಲವ ತಾಯಿ. ನಾನು ಯಾರನ್ನೂ ಹೆಸರು ಮೊದ್ಲು ಕೇಳ್ತಿದ್ದೆ, ಈಗ ಯಾರು ಕೇಳಲ್ಲ. ಎಲ್ಲಿಂದ ಮಾಡ್ತಿದ್ದೀರಾ ಅಂತೀನಿ, ಕಾರ್ಯಕ್ರಮ ಯಾವಾಗ್ಲೂ ನೋಡ್ತಿದ್ದೀರಾ ಅಂತೀನಿ. ಹೇಳಪ್ಪ ಏನ್ ಮಾಡ್ಕೊಂಡಿರೋದು ಅಂತೀನಿ, ಹೇಳಪ್ಪ ಅಂತೀನಿ. ಹೆಸರು ಕೇಳೋದು ಯಾವಾಗ ಬಿಟ್ಟೆ ಅಂದ್ರೆ, ಈ ಹಿಂದೆ ಅವರೇ ಹೇಳೋರು ಅಥವಾ ನಾನೇ ಕೇಳ್ಬಿಡ್ತಾ ಇದ್ದೆ. ಆಮೇಲೆ ಕಾರ್ಯಕ್ರಮ ಎಲ್ಲ ಮುಗ್ದಾದ್ಮೇಲೆ ಫೋನ್ ಬರೋ ಮೆಸೇಜು, ಸರ್ ನಾನು ಹೆಸರು ಹೇಳ್ಬಿಟ್ಟಿದ್ದೀನಿ ಸರ್, ಡಿಲೀಟ್ ಮಾಡಿ ಸರ್, ನಿನ್ ಕೈ ಮುಗಿತೀನಿ ಅಂತ. ಅಲ್ಲ, ನಾವು 2 ಗಂಟೆ ಪ್ರೋಗ್ರಾಮ್ ಮಾಡಿ ಜನಕ್ಕೆ ಅದು ನೋಡ್ಲಿಕ್ಕೆ ಸಿಗ್ಲಿ, ಕತೆ ಸಿಗ್ಲಿ ಅಂತ ಮಾಡ್ರೆ ಇವರು ಆಮೇಲೆ ಹೆಸರು ಹೇಳ್ಬಿಟ್ಟಿದ್ದೀನಿ, ಊರು ಹೇಳ್ಬಿಟ್ಟಿದ್ದೀನಿ, ಡಿಲೀಟ್ ಮಾಡಿ ಅಂತ ಬರೋರು. ಅದಕ್ಕೆ ನಾನೇ ಹೆಸರು ಕೇಳೋದು ಬಿಟ್ಬಿಟ್ಟೆ ಅದಕ್ಕೆ. ಹೌದಾ ಗುರುಜಿ? ಅದಕ್ಕೆ ಅದ ಹುಷಾರದಿಂದ ಮಾತಾಡ್ಬೇಕಂತ ನಾನು ಹೇಳ್ದ ಗುರುಜಿ. ಯಾಕಂದ್ರೆ ಹೆಣ್ಣಿನಿಂದ ಯಾಕೆ ಮೋಸ ಹೋಗಿನಿ ಅಂದ್ರೆ ಗುರುಜಿ, ಹೆಣ್ಣಿಗೆ ಎಣ್ಣೆ ಶತ್ರು ಅಂತಾರಲ್ಲ, ಹಿರಿಯರು ಸುಮ್ನೆ ಮಾಡಿಲ್ಲ ಅಂತ ನನಗೆ ಒಂದು ಪ್ರಜ್ಞಾನ ಗುರುಜಿ. ಸರಿ ನಮ್ಮ ಹೇಳವ, ಏನಾಯ್ತು? ಅಂದ್ರ ನೀವು ಗುರುಜಿ ಏನ್ ಮಾಡ್ಕೊಂಡಿದೀಯವ? ನಾವು ಮನ್ಯಾಗ ಕೆಲಸ ರೀ, ತೋಟಪೇಟೆ ಒಳಗೆ ಕೆಲಸ ಮಾಡ್ತೀವ್ರಿ. ನಾವು ರೈತರು. ನಿಮ್ದೇ ತೋಟನಾ? ನಮ್ದೇ ತೋಟ ಗುರುಜಿ. ಏನ್ ಕೆಲ್ಸ ತೋಟದಲ್ಲಿ? ಏನಿದ್ದಾರೆ, ಹೊಲ್ದಾಗ ಕಬ್ಬ ಹಾಕ್ತಿವ್ರಿ. ಕಬ್ಬ ಹಾಕುದ್ರಿ. ಇವಾಗ ಇಂತಾವ ಚಿಲ್ರ ಪೀಕ ಏನಾರ ಹಾಕ್ತಿವ್ರಿ. ಇಂತ ಉಳ್ಳಾಗಡ್ಡಿ ಆಗ್ರಿ. ಉಳ್ಳಾಗಡ್ಡಿ? ಉಳ್ಳಾಗಡ್ಡಿ ಹಾಕ್ತಿವ್ರಿ. ಶೇಂಗಾ ಹಾಕ್ತಿವ್ರಿ. ಶೇಂಗಾ, ಕಡ್ಲೆಕಾಯಿ? ಕಡ್ಲೆಕಾಯಿ. ಅಯ್ಯೋ, ನಿಮ್ ಭಾಷೆ ಅರ್ಥ ಮಾಡಿ ನಾನು ಎಲ್ಲೊಂಟೆ ಡಿಕ್ಷನರಿ ಕಮ್ಮಕ್. ಗುರುಜಿ ಬಹಳ ಚಂದ ಭಾಷೆ. ಆಯ್ತು ಹೇಳವ. ಚಂದ ಅನಿಸ್ತಾವ ಗುರುಜಿ. ನಮ್ದು ಬಾಳ ರಫ್ ಆಗತ್ರಿ. ತೊಂದ್ರೆ ಇಲ್ಲ, ನೀವು ಹಂಗೆ ಮಾತಾಡಿ. ನಾನೇ ಕಷ್ಟಪಟ್ಟಾದ್ರೂ ಸರಿ ಅರ್ಥ ಮಾಡ್ಕೊಳ್ತೀನಿ. ಗುರುಜಿ ಅಂದ್ರ ಗುರುಜಿ, ನಾನ ಬಾಳ ಒಂದ ಮನುಷ್ಯ ಹೆಣ್ಮಗಳನ್ನ ನಂಬಿದ್ದೆ ಗುರುಜಿ. ಎಷ್ಟು ವಯಸ್ಸು ಈಗ ನಿಮ್ಗೆ? ನಮಗ 28 ಗುರುಜಿ. ಈಗ ನೀವು ಹೇಳ್ತಿರೋ ಕತೆ ಎಷ್ಟು ವರ್ಷದ್ದು? ಇದ ಮಿನಿಮಮ್ 3 ವರ್ಷ ಆಯ್ತು ಗುರುಜಿ. 3 ವರ್ಷ? ಗುರುಜಿ. ಸರಿ ಆಯ್ತು ಹೇಳವ. ಅಪ್ಪ ಅಮ್ಮ ಆರಾಮದಾರ್ ಗುರುಜಿ. ಎಲ್ಲಾ ಚಲೋ ಐತ್ರಿ ಈ ಕಡೆ. ತಾಯಿ ತಂದಿದ್ದಾರಿ. ಎಷ್ಟು ಜನ ಮಕ್ಳು? 3 ಜನ ರೀ. 1 ಹೆಣ್ಣು 2 ಗಂಡು ರೀ. ನಿಮ್ಗ? ಹಾನ್ರಿ. ನಾನ್ ಕೇಳಿದ್ ನಿಮ್ಮ ಅಪ್ಪ ಅಮ್ಮಂಗೆ. ನಮ್ಮ ಅಪ್ಪ ಅಮ್ಮಗ್ರಿ 4 ಮಂದಿ ಹೆಣ್ಮಕ್ಳು ಗುರುಜಿ, 2 ಗಂಡ್ ಮಕ್ಳ್ರಿ. ತಾವು ಮೊದಲನೇವ್ರ? ಇಲ್ಲ ಗುರುಜಿ, ನಾನ 3ನೇ ಅವಳ್ರಿ. 4ನೇ ಅವಳ್ರಿ, ನಾ ಲಾಸ್ಟ್ ರೀ. ಅಯ್ಯೋ, 4 ಜನ ಮಕ್ಳ? 6 ಜನ ರೀ. 2 ಗಂಡ್ ಮಕ್ಳ, 4 ಮಂದಿ ಹೆಣ್ಮಕ್ಳ್ರಿ. ಅಯ್ಯಪ್ಪ, ಏನ್ ಶ್ರೀಮಂತರ ಕುಟುಂಬನ? ಇಲ್ಲ, ಈಗ ಸ್ವಲ್ಪ ಪರವಾಗಿಲ್ರಿ. ಮೊದಲು ಬಾ ಬಡತಾನೆ ಇತ್ರಿ. ಅಲ್ಲ, ನಾನು ಹೇಳಿದ್ ನೀವು ಬಾಲ್ಯದಲ್ಲಿದ್ದಾಗ ಶ್ರೀಮಂತರಿದ್ರ? ಇಲ್ಲ ಗುರುಜಿ, ನಾವು ಮೇಕೆ ಸಾಕೊಂಡು ಇದ್ರು ಇಷ್ಟು ಮಕ್ಳು ಮಾಡ್ಕೊಳ್ತಾರಲ್ಲ, ಏನು ಉದ್ದೇಶ ಅವ್ರದ್ದು ಅಂತ ನಾನು ಯಾವಾಗ್ಲೂ ಅನ್ಸುತ್ತೆ. ಬಡತನಕ್ ಮಕ್ಳು ಜಾಸ್ತಿ ಅಂತ ಒಂದು ಕತೆ ಇದೆ ನಮ್ಮಲ್ಲಿ. ಹೌದು ಗುರುಜಿ. ಸರಿ ಆಯ್ತು, ಈಗ ಹೇಳವ ನಿನ್ ಕತೆ ಏನು? ನನ್ ಕತೆ ಏನಂದ್ರ ಗುರುಜಿ, ಅಂದ್ರ ನಾವ್ ಪ್ರೀತಿ ಮಾಡಿ ಮದ್ವೆ ಆಗಿದ್ವಿ ಗುರುಜಿ. ಅಂದ್ರ ಹೆಂಗೋ ಕಷ್ಟನ ಸುಖನ ಚೆನ್ನಾಗಿದ್ರು. ನಮ್ಮನೆಯವ್ರು ಚೆನ್ನಾಗ್ ನೋಡ್ಕೊಂಡಾರ್ರಿ. ಅಪ್ಪ ಅಮ್ಮ ಒಪ್ಪಿಗೆ ಮಾಡಿ ಮದ್ವೆ ಆದ್ರ?
ಒಪ್ಸಾಕ್ ಪ್ರಯತ್ನ ಪಟ್ಟಿ ಗುರುಜಿ, ಅದ್ ಸ್ವಲ್ಪ ಅವ್ರು ಒಪ್ಕೊಂಡ್ ಮಾಡುವ ರೀತಿಯಲ್ಲಿ ಇರ್ಲಿಲ್ಲ ಗುರುಜಿ. ಯಾಕಂದ್ರ ನಾವ್ ಮನೆ ಒಳಗ ಅಂದ್ರ ಅಕ್ಕ ತಂಗಿ ನನ್ನ ತಮ್ಮಗ ಅಂತೇಳಿ ಹಿಂಗ್ರಿ ನಮ್ಮ ಅಕ್ಕನ ಮೈದ್ನಿನ ಪ್ರೀತಿ ಮಾಡಿದ್ದೇರಿ. ಏನವ್ವ? ನಮ್ಮ ಅಕ್ಕನ ಮೈದ್ನಿನ ಪ್ರೀತಿ ಮಾಡಿದ್ದೇರಿ. ಮೊದಲ್ ನಮ್ಮ ಅಕ್ಕನ್ ಕೊಟ್ಟಿತ್ರಿ. ಅಂದ್ರೆ ನಿಮ್ ಭಾವ ತಮ್ಮನ್ನ? ಹೌದ್ರಿ. ವಾ, ಅಂದ್ರೆ ಒಂದೇ ಮನೆ ಅಣ್ಣ ತಮ್ಮದಿರಿಗೆ ಒಂದೇ ಮನೆ ಅಕ್ಕ ತಂಗಿದಿರು? ಹ್ಮ್ ಗುರುಜಿ. ಸೊ ಒಪ್ಪಲಿಲ್ಲ ನಿಮ್ ಮನೆಯವರು? ನಮ್ಮ ಮನೆಯವ್ರು ಒಪ್ಲಿಲ್ರಿ. ಅವ್ರಿಗೆ ಅವ್ರ ಅಕ್ಕನ ಮಗಳ ಇದ್ದಾಳ್ರಿ. ಹಿಂಗಾಗಿ ಒಪ್ಲಿಲ್ರಿ, ಬ್ಯಾಡ ಅಂತಂದ್ರಿ. ಇದ್ರ ಮೇಲೆ ಅವ್ರಿಗೆ ಅಲ್ಲಿ ಕನೆ ಅವ್ರ ಮದ್ವಿ ಮಾಡಿಸ್ಕೊಡ್ಲಿಲ್ರಿ. ಹಿಂಗಾಗಿ ಅವ್ರಿಗೆ ಮದ್ವಿ ಆಲ್ಕಂತ್ಲೇ ನಾವ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಹಂಗ ಹಿಂಗ ಅಂತಂದು ಮದ್ವಿ ಮಾಡ್ಕೊಂಡ್ರಿ ನನ್ನ. ಅಂದ್ರೆ ಮದ್ವಿಗ್ ನಿಮ್ಮ ಅಪ್ಪ ಅಮ್ಮ ಬಂದಿದ್ರಾ? ಈ ಕಡೆ ಎಲ್ಲಾರು ಇರೋದ್ ಮಾಡಿದ್ರಿ, ಆಮೇಲೆ ಬಂದ್ರಿ. ಯಾಕಂದ್ರ ಒಂದ ಕಾಸ್ಟ್ ಒಂದ ಮನೆಯವ್ರ ಆಗಿಂದ ಮದ್ವೆ ಆದ್ಮೇಲೆ ಮದ್ವೆಗ್ ಬಂದಿದ್ರ ಅಂತ ಪ್ರಶ್ನೆ. ಬಂದಿದ್ರು ಗುರುಜಿ. ಅಷ್ಟೇ ಹೇಳು. ಆಮೇಲೆ ಬಂದಿದ್ರು ಅಂದ್ರೆ ಮಕ್ಳಾದ್ಮೇಲೆ ಬಂದ್ರ ಅನ್ಸುತ್ತೆ. ಇಲ್ಲ ಗುರುಜಿ, ಮದ್ವೆಗ್ ಬಂದಿದ್ರು ಅಂತ. ಹಾ ಗುರುಜಿ. ಸರಿ ಆಯ್ತು, ಹೇಳವ. ಬಂದಿದ್ದರಿ. ಆಮೇಲೆ ಮದ್ವಿನೂ ಆಯ್ತ್ರಿ. ಹಿಂಗಾಗಿ ಅವ್ರ ಮನ್ಯಾಗ ಅಷ್ಟ್ ಒಪ್ಕೊಲಿಲ್ರಿ, ಅಷ್ಟ್ ನೋಡ್ಕೊಲಿಲ್ರಿ ಚೆನ್ನಾಗಿ. ಗಂಡನ ಮನೇಲಿ? ಹಾನ್ರಿ. ಬೇಡ ಅಂತೇಳಿ ನಾವ್ ಇಬ್ರ ಸಪ್ರೇಟ್ ಆಗಿ ಹೋದಿವ್ರಿ. ಎಲ್ಗ ಹೋದ್ರಿ? ಹಿಂಗ ಬೇರೆ ಕಡೆ ತೋಟ ಮಾಡ್ಕೊಂಡ್ ಅಲ್ಲಿ ಜೀವನ ಮಾಡಿದೀವ್ರಿ. ಹಾನ್ರಿ, ಅಲ್ಲಿ ಜೀವನ ಮಾಡಿದೀವ್ರಿ. ಅಲ್ಲಿ ಸ್ವಲ್ಪ ಆಗಂತ್ಲೆ ಒಂದ್ ನನ್ ಮಗು ಆತ್ರಿ. ಮಗು ಅಂತಲೇ ಅವಾಗಿಂದ ಮತ್ತೊಂದ್ ಸ್ವಲ್ಪ ಬ್ಯಾಂಕ್ ನ ಜಾಬ್ ಮಾಡತ್ತಿದ್ರಿ ಇವ್ರ. ಬ್ಯಾಂಕ್ ಅಲ್ಲಿ? ಹ್ಞೂನ್ರಿ, ಸಾಲಿ ಮುಗ್ದಿತ್ರಿ ಇವ್ರದ್ ಮೊದಲ. ಬ್ಯಾಂಕ್ ನ ಜಾಬ್ ಮಾಡತ್ತಿದ್ರಿ. ಮಾಡಂತ್ಲೇನ ಹಂಗ ಸ್ವಲ್ಪ ಮಾತು ಚಲೋ ಆದಿವ್ರಿ. ಸ್ವಲ್ಪ ಪರಿಸ್ಥಿತಿ ಸ್ವಲ್ಪ ಬಾಳ ಕಷ್ಟ ಇತ್ರಿ ಮೊದಲ. ಆಮೇಲೆ ಚಲೋ ಆಗಂತ್ಲೇನ ಮತ್ ವಾಳಿ ಕಡೆ ಎಲ್ಲಾರು ಒಪ್ಕೊಂಡ್ರಿ. ಅವ್ರ ಅವ್ವ ಅಪ್ಪ ರತ್ತೀರಿ. ಆ ಕಡೆ ಊರಿಗೆ ಬಂದ್ ಸೆಟ್ಲ್ ಆದಿವ್ರಿ. ಸೆಟ್ಲ್ ಆಗಂತ್ಲೇನ ನಮ್ ಜೀವನದಾಗ 3 ಮಕ್ಳುನು ಅದುವ್ರಿ. ಎಲ್ಲಾ ಚೆನ್ನಾಗಿತ್ರಿ. ಚೆನ್ನಾಗಿದ್ದಾಗ ಹಿಂಗ ನಮ್ ತೋಟಪಟ್ಟಿಗೆ ಒಬ್ರು ಕೆಲ್ಸಕ್ ಬರ್ತಿದ್ರಿ. ತೋಟಪಟ್ಟಿ ಅಂದ್ರೆ ನಿಮ್ ತೋಟ ಕೆಲಸ ಮಾಡ್ಲಿಕ್ಕೆ? ನಮ್ ಗದ್ದೆ ಕೆಲಸ ಮಾಡಕ್ ಬರ್ತಿದ್ರಿ. ಅಂದ್ರೆ ನೀವೇ ಕರ್ಕೊಂಡ್ ಬರ್ತಿದ್ದ? ನಾವೇ ಕರ್ಕೊಂಡ್ ಬರ್ತಿದ್ರಿ. ಅವ್ರ ಕೂಲಿ ಆಳ? ಕೂಲಿ ಆಳ್ರಿ. ಸರಿನವ. ಕೂಲಿ ಹಾಡ್ರಿ. ಹಿಂಗಾಗಿ ಕರ್ಕೊಂಡ್ ಬಂದಿವ್ರಿ. ಬಾಳ ಶ್ವಾಸ ಇಟ್ಕೊಂಡಿದ್ದಾರಿ. ಅಂದ್ರೆ ಒಂದ ವಾರ್ಗಿರಿ. ಒಂದೇ ಏಜ್ ಅವರು ಅಂತ? ಒಂದೇ ಏಜಿನ ರೀ. ಹಿಂಗಾಗಿ ಮಾತಾಡ್ಕೋತ ಎಲ್ಲಾ ಚಲೋ ಇದ್ದು. ಹಿಂಗಾಗಿ ಕೆಲ್ಸಕ್ ಕರ್ಕೊಂಡ್ ಬರ್ತಿದ್ವಿ, ಹೋಗ್ತಿದ್ವಿ ಅವ್ರನ್ನ. ಅವ್ರ ನಿಮ್ಮೂರರೇನಾ? ನಮ್ಮೂರವ್ರೆ. ಕೆಲ್ಸಕ್ ಕರ್ಕೊಂಡ್ ಬರ್ತಿದ್ವಿ, ಹೋಗ್ತಿದೀವ್ರಿ. ಹಿಂಗಾಗಿ ಒಂದಿನ ಅದು ಏನಾಗಿತ್ತು ಏನಿಲ್ಲ ಗೊತ್ತಿಲ್ರಿ. ಹಿಂಗಾಗಿ ಗಂಡ್ಮಕ್ಳು ಸ್ವಲ್ಪ ಮನಸ್ ಕೆಡ್ಸ್ಕೊಂಡ್ ಬಿಟ್ಟಾರಿ ಅವ್ರ ಮೇಲೆ. ಏನ ಅಂದ್ರ ಅವ್ರ ಜೋಡಿ ನಮ್ ಮನೆಯವ್ರ ಅವ್ರ ಜೋಡಿ ಸೆಟ್ ಆಗಿಬಿಟ್ಟಾರ್ರಿ. ಗಂಡ್ ಮಕ್ಳು ಒಂದಿದ್ ನಿಮ್ ಮನೆಯವ್ರನ್ನ? ಹೌದ್ರಿ, ನಮ್ ಯಜಮಾನ್ರಿ. ನಿಮ್ ಗಂಡ ಅವ್ರ ಮೇಲೆ ಆಸೆ? ಹ್ಞೂನ್ರಿ. ಅಂದ್ರೆ ಅವ್ರಿಬ್ಬರು ಸೇರಿ ಆಗಿರೋದಾ ಅಥವಾ ನಿಮ್ ಗಂಡನಿಗೆ ಮಾತ್ರ ಆಗಿರೋದಾ? ಅವ್ರಿಗಿಬ್ರಿಗೆ ಸೇರಿ ಆಗಿದೆ ರೀ. ನನಗೇನು ಗೊತ್ತಿಲ್ಲ. ನಾ ಮೋಸ ಹೋಗ್ಬಿಟ್ಟೆ ಅಲ್ಲಿ. ಸರಿ ಆಯ್ತು. ಅಂದ್ರೆ ಅದು ಹೇಗ್ ಗೊತ್ತಾಯ್ತು ನಿಮ್ಗೆ? ಅಂದ್ರ ಇವ್ರ ನಮ್ ಮನೆಯವ್ರ ಮೊದಲ್ರಿ ಜಾಬ್ ಮಾಡ್ತಿದ್ರಿ, ನೌಕರಿ ಮಾಡ್ತಿದ್ರಲ್ರಿ. ಅಲ್ಲಿ ಎಂತ ತಾವ್ ಮಾಡ್ಬೇಕಾದ್ರೆ ಬೇಕಾದಷ್ಟು ಜಾಗ ಇತ್ರಿ ಅವ್ರಿಗೆ. ಏನಿತ್ತು? ಅವ್ರ ಇಂತ ಕೆಟ್ಟ ಕೆಲಸ ಮಾಡ್ಬೇಕಾದ್ರೆ ಬೇರೆ ಕೆಲ ಎಲ್ಲಾರು ಮಾಡ್ಬೋದಾಗಿತ್ರಿ ಅವ್ರ. ಅಂದ್ರೆ ಕೆಡೋದಾಗಿದ್ರೆ ಅಲ್ಲೆಲ್ಲೋ ಬ್ಯಾಂಕ್ ಅಲ್ಲಿ ಅಥವಾ ಇನ್ನೆಲ್ಲೋ ತುಂಬಾ ಅವಕಾಶ ಇತ್ತು ಅಂತ? ಎಡಿಬೇಕಾದ್ರೆ ತುಂಬಾ ಅವಕಾಶ ಇತ್ರಿ. ಅವ್ರ ಅಂತ ನಮ್ ಕಷ್ಟ ಪ್ರೀತಿ ಮಾಡಿನಿ ಅಂತೇಳಿ ನನ್ ಬಾಳ್ ಚೆನ್ನಾಗಿ ನೋಡ್ಕೋತಿದ್ರಿ, ಎಲ್ಲಾ ಮಾಡ್ತಿದ್ರು. ಎಲ್ಲಿ ಎಡುಲಾರ್ದ ಬಾಳ್ ಒಳ್ಳೆ ಮನುಷ್ಯ ಅನ್ಸ್ಕೊಂಡ್ರಿ. ಈ ಕಟ್ಟ ಅಂದ್ರ ನಾವ್ ನೋಡಿ ಮಾಡ್ಕೊಟ್ಟಿದ್ರಿ, ಇಷ್ಟ ಚಲೋ ಒಳ್ಳೆ ಸಿಗ್ತಿದ್ದಿಲ್ಲೇನೋ, ಬಾಳ್ ಚಲೋ ಅದನ್ ಹುಡುಗ ಅಂತೇಳಿ ಎಲ್ಲಾರು ಒಪ್ಕೊಂಡ್ರಿ. ಈ ಕಟ್ಟ ನಾವ್ ಮಾಡೋ ಜೀವನ ಮಾಡೋ ರೀತಿ ನೋಡ್ರಿ. ಅದು ಮುಂದೆ ಎಳೆದ್ ಬಿಟ್ರಿ ಅವ್ರ. ಎಳೆ ಅಂತ್ಲೇನ ಅದು ನನಗ್ ಸಹಿಸ್ಕೋಕ ಆಗಾಗ್ತಿಲ್ ಗುರುಜಿ. ಈಗ ನನ್ ಪ್ರಶ್ನೆ ಇರೋದು, ಇವ್ರಿಬ್ರಿಗೂ ಅಕ್ರಮ ಸಂಬಂಧ ಇದೆ ನಿಮ್ಗೆ ಹೇಗ್ ಗೊತ್ತು? ಖಾತ್ರಿ ಏನು? ನಮಗ್ ಖಾತ್ರಿ ಅಂತಂದ್ರ ಸ್ವಲ್ಪ ಅವ್ರು ಮಾಡಿದ್ದದು ಬಾಳ ದಿನ ಹೋಗಂಗಿಲ್ಲ ಅಲ್ ಗುರುಜಿ. ಅದ್ ಗೊತ್ತಾಗೇ ಆಗ್ಬೇಕು ಒಂದಿನ. ಹೆಂಗ್ ಗೊತ್ತಾಯ್ತು ಅಂತ ಕೇಳ್ತಿರೋದವ? ಹಂಗಂದ್ರ ರೀ. ಆದ್ರೆ ಇವ್ರ ನಮ್ಮ ಮನ್ಯಾಗ ಸ್ವಲ್ಪ ಬಿಟ್ ಕೊಡಾತಿದ್ರಿ. ಏನಂತ? ನೋಡ ಆಕಿ ಹಿಂಗ್ ಅಲ್ಲಿ ಬೇರೆ ಕಡೆ ಹಂಗ್ ಮಾಡ್ಯಾಳ, ಹಿಂಗ್ ಮಾಡ್ಯಾಳ, ನಾವ್ ಒಂದ್ಸತಿ ಅವ್ರ ಹೆಣ್ಮಕ್ಳು ಹಂಗ್ ಮಾಡಿದ್ರಿ ಹಂಗಿರ್ತೈತಿ ಅಂತ ಹಿಂಗ್ ಮಾತಾಡ್ತಿದ್ರಿ. ಅವ್ರು ಒಂಥರ ಆಸೆ ಪಟ್ರಿ. ನಂಗೆ ಹಿಂಗ್ ಯಾಕೆ ಮಾತಾಡ್ತಾರ ಇವ್ರು, ನಿಮಗ್ ಏನಾರ ಅಂತ ಆಸೆ ಐತೇನ ಅಂತ ನಾ ಕೇಳಿದೆ ರೀ ಅವ್ರನ್ನ. ಇಲ್ಲ ಹಂಗ ಮಾತಾಡ್ತಾರಲ್ಲ ಹಂಗ್ ಮಾತಾಡ್ತಾರಲ್ಲ ಅವ್ರು, ಅವ್ರು ನೋಡಿ ನಾನು ಹಂಗ ಅಂದೇಳ ಅಂತೇಳಿ ಹಿಂಗ್ ಕಡ್ಯಾಕ್ ಆಗಿಬಿಡವ್ರಿ. ಅಂದ್ರೆ ಹಂಗೆ ಅಂದೆ ಅಂದ್ರೆ ಏನ್ ಅಂದೆ ಅಂತ? ಅಂದ್ರೆ ಇನ್ನೊಬ್ರ ಹಿಂಗ್ ಯಾರ ಫ್ರೆಂಡ್ ಅತಿ ಮಾತಾಡ್ತಿರ್ತಾರಲ್ರಿ, ಗಂಡ್ಮಕ್ಳು ಆದ್ರೆ ಏನ್ ಮಾತಾಡ್ತಿದ್ರ ಗೊತ್ತಿಲ್ರಿ ನನಗ. ನಾ ಕೇಳಿದ್ಕ ಅವ್ನ ನೆಪ ಹೇಳ್ಬಿಡ ಅವ್ನ್ರಿ ಅಷ್ಟ.
ಹಂಗ ಆಯ್ತ್ರಿ ಒಂದಿನ ಆಗಲ್ಲಂತ್ಲಿ ಆಕಿ ನನ್ ಮಗಳ ಅಂದ್ರೆ ಎಷ್ಟ್ ನಂಬಿದೆ ಅಂದ್ರ ನನ್ ಮನ್ಯಾಗ ಕುಂದ್ರಸ್ಕೋತಿದ್ದೆ ರೀ, ನನ್ ಮನ್ಯಾಗ ಊಟ ಮಾಡ್ಸ್ಕೋತಿದ್ದೆ. ಆಕೆಗ್ ಮದ್ವೆ ಆಗಿತ್ತ? ಮದ್ವೆ ಆಗಿ ಮಕ್ಕಳಾಗಿರಿ. ಆಕಿ ಸ್ವಭಾವನು ನನಗ್ ಗೊತ್ತಿತ್ರಿ. ಆದ್ರ ನಾ ಏನ್ ತಿಳ್ಕೊಂಡಿದ್ದೆ, ಏನೋ ಹೊರಗ್ ಮಾಡಿರ್ಬೇಕಿ, ತಪ್ಪು ಮಾಡಿದ್ ಮನುಷ್ಯ ಯಾವ್ದೈತಿ, ಮಕ್ಳಾಗ್ಯಾವ ಮರಿಯಾಗ್ಯಾವ, ಆಕಿ ಏನೋ ಸುಮಾರು ಬುದ್ಧಿ ಇರಾಕಿಲ್ಲ ಅಂತ ತಿಳ್ಕೊಂಡ್ ಬಿಟ್ಟೇರಿ ನಾ. ಓಕೆ. ಅಂದ್ರ ನನ್ ಗಂಡನ ಮೇಲೆ ನನಗ್ ವಿಶ್ವಾಸ ಇತ್ತಿರಲ್ಲ, ಆಕೆ ಮೇಲೂ ಇತ್ತು. ಆಕಿ ಮೇಲೆ ವಿಶ್ವಾಸ ಇರ್ಲಿಕ್ಕೂ ನನ್ ಗಂಡನ ಮೇಲೆ ನನಗೆ ವಿಶ್ವಾಸ ಇತ್ರಿ. ಏನು ತಪ್ಪು ಕೆಲಸ ಮಾಡಂಗಿಲ್ಲ ಏನೋ. ಆಕೆ ಮೇಲೆ ವಿಶ್ವಾಸ ಇರ್ಲಿಲ್ವಾ? ಇರ್ಲಿಲ್ಲ ಗುರುಜಿ. ಯಾಕಂದ್ರೆ ಕರ್ಕೊಂಡಿದ್ದೆ ಕೆಲ್ಸಕ್ಕೆ? ಅಂದ್ರ ಗುರುಜಿ ನಮಗ್ ಕೆಲ್ಸಕ್ ಅನಿವಾರ್ಯ, ಆ ಕೆಲ್ಸಕ್ ಬೇಕಾಗಿತ್ರಿ ಅದು. ಅಂದ್ರ ತೋಟದ ಮಗ್ಲ ತೋಟ್ರಿ ಅವ್ರದ್ದು ಸ್ವಲ್ಪ ದೂರದಲ್ಲಿ. ಕೆಲ್ಸಕ್ ಬೇಕು ಅಂತ ನಡತೆಗೆಟ್ಟವಳನ್ನ ಕರ್ಕೊಂಬರ್ತೀಯನವ? ಅದೇ ಮಾಡಿದ ತಪ್ಪಾರಿ ನಾ. ನಾನು ಆಕೆ ಬಗ್ಗೆ ಹೇಳ್ತಿಲ್ಲ. ಹೌದ್ರಿ, ಕೆಲ್ಸಕ್ಕೆ ಬೇಕು, ಕೆಲ್ಸಕ್ಕೂ ಮೀರಿದ್ದು ಈಗಾಗಲೇ ಇರುವ ಒಂದು ಹೊಂದಾಣಿಕೆಯ ಸಂಸಾರ, ಹೌದಲ್ಲ, ದೊಡ್ಡದದು. ಹೌದ್ರಿ. ಸರಿ ಆಯ್ತು, ಗಂಡ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಬಟ್ ನಿಮಗೆ ಓಕೆ ಫೈನ್, ನಾನು ಇಂಥದ್ದು ನೋಡ್ಬಿಟ್ಟೆ ಸರ್ ಆವಾಗ, ಅಥವಾ ಇಂಥದ್ದು ಡೈರೆಕ್ಟ್ ಆಗಿ ನೋಡಿದೆ ಅಥವಾ ಇಂಥದ್ದು ಕೇಳಿದೆ, ಆಗ ನಂಗೆ ತುಂಬ ಖಾತ್ರಿ ಆಗೋಯ್ತು ಸರ್ ಅಂತ ಅಂಥದ್ದೇನಾದ್ರೂ ಪುರಾವೆ ದಾಖಲೆ ನಿನ್ನ ಹತ್ರ ಇದೆಯಾ, ಅಥವಾ ನೀನ್ ಅಂಥದ್ದು ಏನಾದ್ರು ನೋಡ್ದ? ಹೌದು ಗುರುಜಿ, ನೋಡಿದೆ ರೀ. ಅದನ್ನ ಹೇಳಕ್ ಇಷ್ಟಪಡುದಿಲ್ಲ ಗುರುಜಿ, ನೋಡಿದೆ ಒಂದಿನ. ಅಂದ್ರೆ ಅವರಿಬ್ರು ಖಾಸಗಿ ಆಗಿರೋದನ್ನ? ಹಾ ಗುರುಜಿ. ಆಗ ನೀವು ಕೇಳಲಿಲ್ವಾ? ಕೇಳಿದೆ ಗುರುಜಿ. ಅಂದ್ರೆ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ರಾ? ಹೌದು ಗುರುಜಿ, ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ರು. ಓಕೆ. ಅವಾಗ ನನಗ ಆಕಿನ ಪ್ರಶ್ನೆ ಮಾಡಿದೆ ರೀ ನಾ ಹೋಗಿ. ಅಂದ್ರ ಗಂಡ್ಮಕ್ಳು ಏನೋ ಒಂದ್ ಗಂಡ್ಮಕ್ಳು ಮೈ ಮರೆತರು, ನಿನ್ ಮ್ಯಾಲ ವಿಶ್ವಾಸ ಇತ್ತಲ್ಲ, ನೀ ಯಾರೋ ಒಂದ್ ಸ್ವಲ್ಪ ಹಿಂದಕ್ ಸರಿಬಹುದಾಗಿತ್ತಲ್ಲ, ನನಗೆ ಯಾಕೆ ಈ ರೀತಿ ಮಾಡಿದೆ, ನಮ್ದ್ ಲವ್ ಮ್ಯಾರೇಜ್ ಅಂತ ಗೊತ್ತಿದ್ರು ನೀ ಹಿಂಗ್ ಮಾಡಿದಲ್ಲ ಅಂದ್ರ ಆಕಿ ಒಂದ್ ಸ್ವಲ್ಪ ಹೆಂಗ ಅಂದ್ರ ಸ್ವಭಾವ್ರಿ. ಬಟ್ ಗಂಡ್ಮಕ್ಳಿಗೆ ಒಟ್ಟು ತಲ್ಯಾಗ ಆಕಿ ಒಂದ್ ಸ್ವಲ್ಪ ನೋಡಾಕ ಚಂದದಾಳ್ರಿ ಆಕಿ. ಆಕಿ ಯಾರೋ ಅಲ್ರಿ, ಸಣ್ಣ ಆಕಿ ಏಜನು ನೋಡಂಗಿಲ್ಲ, ಏನೂ ಇಲ್ರಿ. ಅದು ನಾವು ಒಂದು ಬಾಯಲ್ಲಿ ಹೊಲಸಾಗ್ಬಾರ್ದು ಬಿಡ್ರಿ ಅದು. ಆ ರೀತಿ ಹೆಣ್ಮಗಳ್ರಿ. ಅಂತಾಕಿನ ನಾ ಕರ್ಕೊಂಡ್ ನಾ ಕೂಲಿ ಕೆಲ್ಸಕ್ ಸೇರಿಸ್ಕೊಂಡೇರಿ ಆಕಿನ. ಸೇರಿಸ್ಕೊಂಡ್ರಿ. ಈ ಕಡೆ ಇವ್ರಿಗೆ ಪ್ರಶ್ನೆ ಮಾಡಿದ್ರಿ, ಇವ್ರು ಇಲ್ಲಂತ ವಾದ ಮಾಡಿದ್ರಿ. ರೆಡ್ ಹ್ಯಾಂಡ್ ಸಿಕ್ಕೊಂಡ್ರು ನಾ ಇಲ್ಲಂತ ವಾದ ಮಾಡಿದ್ರಿ. ಅದ್ ನನಗ್ ಅವಾಗಿದ್ನ ಗುರುಜಿ ನನ್ ಮನಸ್ಸಿನಿಂದ ಹೋಗಾಕ್ತಿಲ್ ಗುರುಜಿ. ನನಗ್ ಕುತ್ತಿಗೆ ಮಠ ದುಃಖ ತುಂಬ್ಕೊಂಡೈತಿ. ಆದ್ರ ಇತ್ತಾಗ ಯಾರ ಮುಂದಾರ ತಾಯಿ ತಂದಿ ಮುಂದ್ ಹೇಳಾಕ ಅಕ್ಕಂಗ್ಯಾರದಾರಿ ಹೇಳಾಕಂದ್ರ ಲವ್ ಮ್ಯಾರೇಜ್ ನಂದು. ನೋಡ್ಪಾ ನಿನಗ್ ಬೇಕಾಗಿ ನೀನ್ ಅವನ ಅವಶ್ಯಕತೆಗೆ ನೀನ್ ಬಳಸ್ಕೊಂಡ, ಮತ್ತು ಇನ್ನೊಬ್ಬಕಿನ ಯಾವಕಿನ ಮಾಡಿಬಿಟ್ಟ, ಮತ್ ಹಿಂಗ ಇದ ರೀತಿ ಅವ್ ಇದ್ದಿರ್ಬೇಕ, ನೀನೇನ್ ನೋಡ್ಕೋತ ನನ್ಗಿದ್ದಾರಲ್ಲ ಹಿಂದಿಂದ ಎಲ್ಲಾ ನನ್ ಕಷ್ಟ ಸುಖಕ್ ನಾವ್ ಏನ್ ಕಷ್ಟ ಪಟ್ಟಿವಿ, ಹೆಂಗ್ ನೋಡ್ಕೊಂಡಿದ್ದ ನನ್ ಗಂಡ ಹೆಂಗಿದ್ದ ನನಗ್ ಗೊತ್ತೈತಿ. ಈಗ ಮತ್ ಹಿಂಗ್ ಮಾಡಿಬಿಟ್ಟ ಅಂತ ನನಗ್ ಒಟ್ ನೆಮ್ಮದಿನ ಇಲ್ರಿ. ನನಗ್ ಒಂಥರ ಮನ್ಸಿಗೆ ಬಾಳ್ ಬೇಜಾರ್. ಇದ್ರಿಂದ ಹೆಂಗ್ ಹೊರಗ್ ಬರ್ಬೇಕ, ಇದನ್ ತಲ್ಯಾಗ ಇಟ್ಕೊಂಡ್ರ ಉಪಯೋಗ ಐತೆ, ಇದನ್ ತೆಗದ್ ಓದಿದ್ರ ಉಪಯೋಗ ಐತೆ, ಏನ್ ಮಾಡ್ಬೇಕ ಅನ್ನೋದ ಗೊತ್ತಾಗತಿಲ್ರಿ ನನಗೆ. ನನಗ್ ಅದಕ್ ಏನ್ ಮಾಡ್ಬೇಕ್, ನೀವ್ ಬಾಳ್ ಅಂದ್ರ ಬಾಳ್ ಇಂತ ನಂದೇನ್ ದೊಡ್ಡದಲ್ಲ ಅನಸ್ತೈತ್ರಿ. ರಗಡ್ ಕಷ್ಟ ಸುಖ ನಿಮ್ ಮುಂದ್ ಹೇಳ್ಕೊಳದ್ ಬಾಳ್ ಕೇಳಿದೀನ್ರಿ ನಾ. ಇದು ನನ್ ದೊಡ್ಡದಲ್ಲ ಅಂದ್ರು ನನ್ ಜೀವನದಾಗ ನಡೆದಿದ್ ದೊಡ್ಡ ಘಟನೆ ರೀ. ಯಾಕಂದ್ರೆ ಇತ್ತಾಗ ನನ್ ಲವ್ ಮ್ಯಾರೇಜ್. ಇತ್ತಾಗ 4 ಮಂದಿ ಏನು ನನ್ ಗಂಡ ಹಿಂಗಂಗ ಅಂತ ಹೇಳ್ಕೊಳಂಗಿಲ್ಲ, ಅವಂದು ಮುಚ್ಚಿಡ್ಬೇಕು. ಅಂದ್ರ ಅಲ್ಲಿ ಹೇಳ್ಕೊಂಡಿ ಅಂದ್ರ ನನ್ ಗಂಡಿಗೆ ಯಾರು ಮರ್ಯಾದೆ ಕೊಡಂಗಿಲ್ಲ ಅಂತ ನನ್ನ ಮನಸ್ಸು. ಹೇಳ್ಕೊಂಡ್ರೇನು ಅಂದ್ರ ಇಂತ ಮನುಷ್ಯ ನೋಡ್ಪಾ ಕರ್ಕೊಂಡೋಗಿ ಪ್ರೀತಿ ಮಾಡಿ ಕರ್ಕೊಂಡೋಗಿ ಮದ್ವೆ ಆದ, ಹಿಂಗ್ ಮಾಡ್ಯಾನ ಹೋದ್ರೆ ಏನ್ ಹೇಗ್ ಪರಿಹಾರ ಆಗುತ್ತಿಲ್ಲ ಅಂದ್ರ ನನಗ್ ಬಂತ್ರ ನನ್ ಗಂಡಗ್ ಗೌರವ ಸಿಗ್ಬೇಕಲ್ಲೇ. ಓಹೋ, ಅಂದ್ರೆ ಗಂಡ ಹೊಲ್ಸಾದ್ರೂ ಸರಿ ಗೌರವ ಸಿಗ್ಬೇಕು ನನಗ್. ನಿಮ್ಮಂತ ಮನಸ್ಥಿತಿಗಳಿಂದಲೇ ಸಮಾಜ ಹಾಳಾಗ್ತಿರೋದು. ಹೌದು ಗುರುಜಿ. ಯಾವಾಗ ಒಬ್ಬ ಗಂಡ ಆಗ್ಲಿ ಹೆತ್ತ ಮಗ ಆಗ್ಲಿ ನಾನು ಅವನ ಅನ್ಯಾಯವನ್ನ ಅಟ್ಲೀಸ್ಟ್ ಪ್ರಶ್ನಿಸಿ ಅದನ್ನ ಹಿರಿಯರಿಗೆ ಹೇಳಿ, ಏನು ಊರವ್ರಿಗೆ ಡಂಗೂರ ಸಾರ್ಕೊಂಡ್ ಬಾ ಅಂತ ಹೇಳ್ತಾ ಇಲ್ಲ, ಅದನ್ನ ಯಾರಿಗ್ ಸರಿ ಲವ್ ಮ್ಯಾರೇಜ್ ಸರಿ ಎಲ್ಲ ಒಪ್ಪಿದಾರಲ್ಲ, ಎಲ್ಲ ಆಗಿದೆಯಲ್ಲ, ಅಥವಾ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ಮಕ್ಕಳಾಗಿ ಈ ಹಂತಕ್ಕೆ ಬಂದಾದ್ಮೇಲೂ ನೀವು ಹಳೇ ನಾವಿಬ್ರು ಲವ್ ಮಾಡಿ ಮದುವೆ ಮಾಡ್ಬಿಡು, ಸರಿ ಲವ್ ಮಾಡಿ ಮದುವೆ ಮಾಡ್ದ ಅಂತ ಅವ್ನು ನಿಮ್ಮನ್ನ ತುಂಡಾಗಿ ಕತ್ತರಿಸಿದ್ರು ಅಥವಾ ಆ ಹಂತಕ್ಕೆ ಹೋದ್ರು, ಅಯ್ಯೋ ತಡೆಯಪ್ಪ ಲವ್ ಮ್ಯಾರೇಜ್ ಅಂದ್ರೆ ಕೂತ್ಕೆಗೆ ಬರೋವರೆಗೂ ನೀನು ಹೇಳಲ್ಲ. ಅಂದ್ರೆ ಶುರುವಿನಲ್ಲೇ ಸರಿ ಮಾಡ್ಕೊಳ್ಬೇಕಾದ ವಿಚಾರವನ್ನ
ಅಯ್ಯೋ ಮರ್ಯಾದೆ ಹೋಗುತ್ತೆ, ನನ್ನ ಗಂಡಂಗೆ ಯಾರು ಬೆಲೆ ಕೊಡಲ್ಲ. ಈ ತೀರಾ ಕುತ್ತಿಗೆ ಹಂತಕ್ಕೆ ಬಂದು ಇನ್ನೇನು ಹೊರಟೋ ನಿನ್ನನ್ನು ಕೊಲ್ಲುವಷ್ಟು ಆಗೋಯ್ತು. ಈ ಹೆಣ್ಣಿಗೋಸ್ಕರ ಈ ಹೆಂಡತಿಯನ್ನ ತುಂಡು ತುಂಡು ಮಾಡಿದ್ದ ಈ ಕೆಟ್ಟ ಸಮಾಜದಲ್ಲಿ ನಾವಿದ್ದೀವಿ. ಹೌದು ಗುರುಜಿ. ಮೊದಲು ಈಗ ನೀನ್ ದುಃಖದಲ್ಲಿದ್ದೀಯ ನನಗೆ ಅರ್ಥ ಆಗುತ್ತವ, ಬಟ್ ನಾನು ಇಲ್ಲಿ ಎಲ್ಲ ಸಾವಿರಾರು ಕತೆ ಕೇಳಿರೋ ನಾ ಹೇಳ್ತೀನಿ, ಒಂದೋ ಹೊರಗಡೆ ಹೋಗಿ ಬೇಗ ಹೇಳ್ಬಿಡು ಎಲ್ಲ ಸರಿ ಮಾಡಿಬಿಡ್ತಾರೆ ಅಂತ ಹೇಳಲ್ಲ, ಅಥವಾ ಹೇಳಿದ ತಕ್ಷಣ ಸರಿ ಹೋಗುತ್ತೆ ಅಂತಲೂ ಏನಲ್ಲ. ಯಾವನಾದ್ರೂ ಬರ್ಲಿ ನಾನು ಅವಳಿಂದ ಹೋಗೋದು ಅಂದ್ರೆ ಏನ್ ಮಾಡ್ಕೊಳಂಗ ಅವ್ರ ಹಿರಿಯರು. ಇಲ್ಲ ಗುರಿ ಅದೊಂದ್ ಅನ್ಲಿಲ್ರಿ, ಅವ ಅದಕ್ಕಾಗಿ ಏನೋ ನಾ ಮಣ್ಣು ಮಾತಿಗೆ ನಾನು ಅಂದ್ರ ತಡ್ಕೊಲಿಲ್ರಿ, ಏನೆಲ್ಲಾ ಅಂದ್ಬಿಟ್ಟೆ ಹೊಲಸ್ ಮಾತುಗಳೆಲ್ಲ ನೋಡಿ ಇಷ್ಟ ಇಸ್ವಾಡ್ಸಿಟ್ ನೀನ್ ಬೆನ್ ಹತ್ತಿ ಬನ್ನಿ, ನೀ ಹಿಂಗ್ ಒಂದಿನ ಮೋಸ ಮಾಡ್ತೈತ್ ನನಗ್ ಗೊತ್ತಾಗ್ಲಿಲ್ಲ, ಹಿಂಗ್ ಏನೋ ನನ್ ಟೆನ್ಷನ್ ಏನೋ ಮಾತಾಡ್ಬಿಟ್ಟೇನ್ರಿ ನಾನು. ನಡುವ ಒಂದು ನಾನು ಹೇಳೋದು ಇಂಥ ವಿಚಾರಗಳಲ್ಲಿ ಬಹುಶಃ ಇವತ್ತು 100-145-50 ಜನ ಪುರುಷರು ಏನೂ ಯಾರ ಸವಾಸಕ್ಕೂ ಹೋಗ್ದಂಗೆ, ಈವನ್ ಯಾರಿಗೂ ಒಂದು ಮೆಸೇಜ್ ಕೂಡ ಮಾಡದಂಗಿರೋರು ಒಂದು 50 ಜನ. ಇನ್ನು ಮಿಕ್ಕಿದವರೆಲ್ಲ ಏನೋ ಇಂಥ ಬುದ್ಧಿ ಚಿಕ್ಕ ಪುಟ್ಟದಾಗಿ ಇರ್ತವೆ. ಅದನ್ನ ನಾನು ಅದಕ್ಕೆ ಕೇಳಿದೆ, ನೀನು ಏನು ನೋಡಿದೆ, ತುಂಬ ಖಾತ್ರಿ ಏನಾಯಿತು, ಅಥವಾ ನಾನು ಹೋಗೋದೇ ಕಣೆ ಅವಳಿಂದ ಅದೇನು ಮಾಡ್ಕೊಳ್ಳಿ ಅನ್ನೋಷ್ಟು ಇನ್ನೂ ಆ ಹಂತಕ್ಕೆ ಹೋಗಿಲ್ಲ, ಹೌದಲ್ಲ? ಇಲ್ಲ ಗುರುಜಿ ಹೋಗಿಲ್ಲ. ಕೇಳಿಸ್ಕೊ, ಈ ಸಮಯದಲ್ಲಿ ಅಥವಾ ಇಂಥ ಪರಿಸ್ಥಿತಿಯಲ್ಲಿ ನಾನು ಅದನ್ನ ಅಂದ್ರೆ ಲೋಕದಲ್ಲಿ ಈಗ ನೀನು ಅಂದ್ಕೊ, ಗುರುಗಳು ಹೇಳಿದ್ರು 100 ಜನ ಪುರುಷರನ್ನ ತಗೊಂಡ್ರು 45-50 ಜನ ಮಾತ್ರ ನಿಯತ್ತಾಗಿ, ಇನ್ನು ಮಿಕ್ಕಿದವರೆಲ್ಲ ಒಂದೋ ಮದುವೆಗೆ ಮುಂಚೆ ಆ ಕಡೆ ಈ ಕಡೆ ಹೋಗಿರ್ತಾರೆ, ಇಲ್ಲ ಮದುವೆ ಆದ್ಮೇಲೂ ಮತ್ತೆ ಅದೇ ಬುದ್ಧಿ. ಬಟ್ ತೀರಾ ಪೀಕಿಗೆ ಹೋಗೋದು ಒಂದು 20-30 ಜನ ಇರಬಹುದು. ಬಟ್ ನಿಮ್ ಗಂಡ ಆ ಹಂತಕ್ಕಿನ್ನೂ ಹೋಗಿಲ್ಲ ಅಂದಾಗ, ಇದು ನೀನು ಒಂದು ಹೆಣ್ಮಗಳಾಗಿ ಇವತ್ತು ಕಾರ್ಯಕ್ರಮ ಕೇಳ್ತೀಯ, ಅಯ್ಯೋ ನನ್ನ ಗಂಡ ಅವನು ಈ ಹಿಂದೆ ಏನು ತಪ್ಪು ಮಾಡಿದ್ರು ಪರವಾಗಿಲ್ಲ ಸರ್, ಈಗ ಏನೋ ತಿದ್ದುಕೊಂಡು ಮಕ್ಕಳು ಮರಿ ಹೆಂಡತಿ ಮಕ್ಕಳು ಅಂತ ಜವಾಬ್ದಾರಿ ತಗೊಂಡು ಈಗ ಬಂದರೂ ನಾನು ಅವನು ಯಾವಳಿಂದ ಹೋಗಿದ್ದ ಅದೆಲ್ಲ ನಾನು ಮರೆತು ಅವನನ್ನು ನಾನು ಪ್ರೀತಿಸ್ತೀನಿ ಇನ್ನೂ ಹೆಣ್ಮಕ್ಳು ನಡುವೆ. ಈಗ ಬಿಡಮ್ಮ, ಇಷ್ಟಾದರೂ ಸಿಕ್ಕಿದಾನಲ್ಲ ಯಾವನು, ಆ ಹೆಣ್ಣಿನ ಗಂಡ ಯಾವಳಿಂದನು ಹೋಗಿ ಅವಳನ್ನೇ ಮನೆಗೆ ಕರ್ಕೊಂಡು ಬರೋಷ್ಟು ಕೆಟ್ಟ ಹಾಳಾಗಿ ಹೋಗಿದ್ದ, ನಿನ್ನ ಗಂಡ ಅಷ್ಟೇನಾಗಿಲ್ವಲ್ಲ ಬಿಡಮ್ಮ ಅಂತ ನಾನು ಹೇಳಲ್ಲ. ಯಾಕಂದರೆ ಪ್ರೀತಿ ಮಾಡಿ ಮದುವೆ ಆದಾಗ ಅದು ನನಗೇ ಇರಬೇಕು ಅಥವಾ ನಂದೇ ಅದು ಅನ್ನೋ ಭಾವನೆ ಬಂದಾಗ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಕೂಡ, ಅಂದರೆ ಯಾವಳನ್ನೋ ಮದುವೆನೇ ಆಗಿ ಬರಬೇಕು ಅಂತೇನಿಲ್ಲ, ನನ್ನನ್ನು ಬಿಟ್ಟು ಇನ್ಯಾವ ಹೆಣ್ಣೋ ಇವನು ಮನಸ್ಸಲ್ಲಿ ಇದ್ದಾರೆ ಅಂದಾಗ ಅದು ನಿನಗೆ ನೋವೇ. ಯಾಕಂದರೆ ಅದು ಒಂದು ಹೆಣ್ಣಿನ ಭಾವನೆ, ಅದು ನಾನು ಗೌರವಿಸ್ತೀನಿ. ಆದರೆ ನನಗೆ ಅಷ್ಟು ಸಿಕ್ಕಿಲ್ಲ ಸರಿ, ಬಟ್ ಇಷ್ಟಾದರೂ ಸಿಕ್ಕಿದೆಯಲ್ಲ ಅನ್ನೋ ಭಾವನೆಗೆ ಬರಬೇಕಾದ ಅನಿವಾರ್ಯತೆ ಕೆಲವೊಮ್ಮೆ ಬಂದುಬಿಡುತ್ತೆ. ನಿನ್ನ ಜೊತೆಲೇ ಓದಿದ ಹುಡುಗಿ, ನಿನ್ನ ಜೊತೆಲೇ ಬೆಳೆದ ಇನ್ಯಾವುದೋ ಒಂದು ಹೆಣ್ಣುಮಗಳು ಗಂಡ, ಅವರಿಬ್ಬರು ಅನ್ಯೋನ್ಯವಾಗಿ ತುಂಬ ಒಳ್ಳೆ ರೀತಿಯಲ್ಲಿ ಬದುಕ್ತಿದ್ದಾರೆ. ನಿಂದು ಯಾಕೋ ಹಿಂಗಾದಾಗ, ಅಯ್ಯೋ ಅವಳಿಗೆ ಅಷ್ಟು ಚೆನ್ನಾಗಿರೋ ಬದುಕು ಸಿಕ್ಕಿದೆ, ನನಗೆ ಯಾಕೆ ಹಿಂಗಾಯಿತು ಅಂದಾಗ ನಾನು ಇಲ್ಲಿಗೆ ಹೆಂಗೆ ಬಂದೆ ಅನ್ನೋ ಇತಿಹಾಸ ಕೂಡ ಮುಖ್ಯವಾಗುತ್ತೆ. ಪ್ರೀತಿಸಿದ್ದು ಮದುವೆ ಆಗಿದ್ದು ನಾನು ತಪ್ಪು ಅಂತ ಹೇಳಲ್ಲ, ಬಟ್ ಹೀಗೆ ಅಪ್ಪ ಅಮ್ಮ ಅಥವಾ ಒಂದು ಹಂತದ ವಿರೋಧ ಮಾಡ್ಕೊಂಡು ಮದುವೆ ಆದವರನ್ನ ಅವ್ರು ಸಾಯೋವರೆಗೂ ಕೂಡ ಆ ಕಳಂಕ ಅವ್ರನ್ನ ಬಿಡೋದೇ ಇಲ್ಲ. ನೀನು ಯಾರ ಹತ್ರ ಹೇಳಲಿಕ್ಕೆ ಹೋದ್ರು ಬಹುಶಃ ನಿನ್ನ ಕಣ್ಣೀರು ನೋಡೋಕಾಗದೆ ಬಂದು ಒಂದೆರಡು ಬುದ್ಧಿವಾದ ಹೇಳ್ಬೋದೇ ಹೊರತು ತುಂಬ ಮನಸ್ಸಿನಲ್ಲಿ ನಿನಗೆ ಒಂದು ದೊಡ್ಡ ಸ್ಥಾನ ಯಾರೂ ಕೊಡಲ್ಲ. ಆ ರೀತಿ ಸರ ಗುರುಜಿ ಆ ರೀತಿ ಏನ್ ಅಷ್ಟ ವಿರೋಧ ಹಾಕೊಂಡೇನ್ ಮದ್ವಿ ಆಗಿಲ್ರಿ. ಸರಿ, ಆಯ್ತು ನಿಮ್ ತಂದೆ ತಾಯಿನೋ ಏನೋ ಮಗಳು ಅನ್ನೋ ವಿಚಾರಕ್ಕೆ ಎಲ್ಲ ಮರೆತವ್ರು ಬರ್ಬೋದು, ಬಟ್ ಹೊರಗಿನವ್ರ ದೃಷ್ಟಿಯಲ್ಲಿ ಅದಿದ್ದೇ ಇರುತ್ತೆ, ಅವ್ರ ಮನಸ್ಸಲ್ಲಿ ಇದ್ದೇ ಇರುತ್ತಲ್ಲವಾ. ಸರಿ, ಈಗ ನಾನು ಆ ವಿಚಾರ ಇಲ್ಲಿಗೆ ತರೋದಿಲ್ಲ, ಬಟ್ ನಾನು ಹೇಳೋದವ, ಒಂದು ಆ ಹೆಣ್ಣು ನೀನು ಕೆಲಸದಿಂದ ತೆಗೆದುಹಾಕಿದ್ ಮಾತ್ರ ನಿನ್ನ ಗಂಡ ಸರಿ ಹೋಗ್ತಾನೆ ಅಂತ ಏನಲ್ಲ. ಇಂಥ ವಿಚಾರಗಳೆಲ್ಲ ಸ್ವಯಂ ನಮಗನ್ನಿಸ್ಬೇಕಂತೆ. ನನ್ನ ಹೆಂಡತಿ ನನ್ನ ನಂಬಿ ಎಲ್ಲರನ್ನ ಬಿಟ್ಟು ನನ್ನ ಹಿಂದೆ ಬಂದ್ಲು, ನಾನು ಅವಳಿಗೆ ರೇಷ್ಮೆ ಸೀರೆ ಗೂಡಿಸಿ ಏನೇನೋ ಒಡವೆ ಹಾಕಿ ಆಕೆಯನ್ನು ರಾಣಿ ನೋಡ್ಕೊಂಡಂಗೆ ನೋಡ್ಕೊಳ್ಳೋಕಾಗದೇ ಇದ್ರು, ನಾನು ಇನ್ನೊಂದು ಹೆಣ್ಣಿನ ಸವಾಸಕ್ಕೆ ಹೋಗಿ ನನ್ನ ಹೆಂಡತಿಗೆ ನೋವು ಕೊಡಬಾರ್ದು. ನಾನು ಎಂಥ ತಪ್ಪು ಮಾಡಿದೆ ರಾಮ, ಇನ್ನು ಮುಂದೆ ನಾನು ಇಂಥದ್ದು ಮಾಡಲ್ಲ. ಆದರೆ ನಿನ್ನ ಗಂಡನಿಗೆ ಯಾವಾಗ ಇಂಥ ಸ್ವಯಂ ಜ್ಞಾನೋದಯ ಆಗುತ್ತೆ
ಆಗ ಯಾವ ಹಿರಿಯರು ಹೇಳಬೇಕಾಗಿಲ್ಲ, ದೇವರೇ ಆಗೋಗ್ಬಿಡ್ತಾನೆ ಈತ. ಆದ್ರೆ ಆತನಿಗೆ ತಿಳುವಳಿಕೆ ಬರೋವರೆಗೂ, ಆತನಿಗೆ ಅದರಿಂದ ಒಂದು ಪೆಟ್ಟು ಬಿದ್ದು ಸರಿ ಹೋಗೋವರೆಗೂ ಯಾರು ಹೇಳಿದ್ರು ಮಾಡೋ ಕೆಲಸ ಇದೆ, ತೊಳಲ್ ಶಕ್ತಿ ಇದೆ, ಇಂಥವ್ರು ಇನ್ನೂ 100 ಜನರನ್ನು ಬೆಳೆಸ್ಕೊಳ್ಳೋ ಶಕ್ತಿ ನನಗಿದೆ ಅಂತ ಅವನಿಗೆ ಎಲ್ಲಿವರೆಗೂ ಅನಿಸುತ್ತೆ. ನಿನ್ನ ಮಾತುಗಳು ಅದೇ ಬೋರ್ಗಲ್ಲಿನ ಮೇಲೆ ಮಳೆ ಸುರಿದಂತೆ, ಏನು ಪ್ರಯೋಜನ ಇಲ್ಲ. ಆ ಮಳೆ ಬೆಳೆ ಮೇಲಾದ್ರೂ ಸುರಿದ್ರೆ ಫಲನಾರ ಬರ್ತತೆ, ಕಲ್ಲಿನ ಮೇಲೆ ಬಿದ್ರೆ ಏನು ಫಲ? ಹಾಗಾಗಿ ಇಲ್ಲಿ ಇನ್ನು ಗಂಡನ ವಿಚಾರವನ್ನ ನೀನೇ ಹೇಳಿದೆ. ನಾನು ಅಷ್ಟೊಂದು ವಿರೋಧ ಹಾಕೊಂಡಿಲ್ಲ ಸರ್, ಎಲ್ಲರೂ ನಮ್ಮ ಜೊತೆ ಚೆನ್ನಾಗಿದ್ದಾರೆ, ಫೈನ್ ಆಯ್ತಾ. ಅದೇ ವಿಷಯವನ್ನು ಇಟ್ಕೊಂಡೆ ನಾನು ಹೇಳ್ತೀನಿ ಈ ವಿಚಾರವನ್ನ. ಅಂದ್ರೆ ನಾನು ಎಲ್ಲಿ ಹೋದ್ರು, ಯಾವಳಿಂದ ಹೋದ್ರು ನನಗೆ ಹೆಂಡತಿ ನನ್ನ ಮೇಲೆ ಪ್ರೀತಿ, ನನ್ನ ಗೌರವ ಹೋಗ್ಬಿಡುತ್ತೆ ಅಂತ ಅವಳೆಲ್ಲೂ ಹೋಗಿ ಹೇಳಲ್ಲ, ಯಾವ ಹಿರಿಯರಿಗೂ ಏನು ದೂರು ಕೊಡಲ್ಲ ಅಂತ ಅವನಿಗೆ ಎಲ್ಲಿವರೆಗೂ ಅನ್ಸುತ್ತೋ ಅವನು ಇನ್ನೂ 3 ಜನ ಮನೆಗೆ ಕರ್ಕೊಂಡು ಬರ್ತಾನೆ. ಅಂದ್ರೆ ಇದು ನಾನು ಕೇಳಿರೋ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ಹೌದು ಗುರುಜಿ. ಅಂದ್ರ ಎಲ್ಲರಿಗೂ ಹೇಳಕ್ ಹೋಗ್ಲಿಲ್ಲ ಗುರುಜಿ. ನಮ್ ತಾಯಿಯವ್ರ ನಮ್ ತಂದೆಯವ್ರಿಗೆ ಕರೆಸಿ ತಾಕೀತ್ ಮಾಡಿಸಿದೆ ಗುರುಜಿ ನಾನು ನಮ್ಮ ಮನೆಯವರಿಗ್ರಿ. ಹಿಂಗ್ ಮಾಡ್ದ ಸ್ವಲ್ಪ ಹಿಂಗ ನನಗ ಹಿಂಗ ಇದಾಗೈತಿ, ಹಿಂಗ್ ಮಾಡತಾನಂತ ಹೇಳ್ರಿ. ನಮ್ ಬಾವಾರು ಇಲ್ಲೇ ಬಾವಾರು ಇರ್ತಾರ್ರಿ ನಮ್ ಜೊತೆರಿ ಸೈಡಿಗ್ರಿ. ನಾವ್ ಸಪ್ರೇಟ್ ಇರುದ್ರಿ. ಏನ್ ಹೇಳ್ತಾರ ಅವ್ರ ಮನೆಯವ್ರು? ಏನ್ ಹೇಳ್ತಾರೆ? ಅವರು ಬೈದ್ರಿ ಅಂತಂದ್ರ ಅವ್ರು ಹೆಂಗ್ ಬೈದ್ರಂದ್ರ, ಸರಿ ಬೈದಾದ್ಮೇಲೆ ಅಥವಾ ಅವ್ರು ಹೇಳಿ ಆದ್ಮೇಲೆ ಅವರೆಲ್ಲ ನ್ಯಾಯ ಮಾಡಿ ಆದ್ಮೇಲೆ ಗಂಡ ಮತ್ತಂಗೆ ನಡ್ಕೊಳ್ತಿದ್ದಾನ? ಇಲ್ಲ ಗುರುಜಿ. ಮತ್ತೇನ್ ನಿನ್ ಬಾಧೆ? ಮತ್ತೆ ಅಂದ್ರ ನನ್ ಮನ್ಸಿಗೆ ಏನ ಅದ್ ಮಾಡ್ಬಿಟ್ಟಲ್ಲ ಅಂತ ಹೇಳಿ ಅದ್ ಮನಸ್ಸಿನಾಗ ಕೊರಗಾಕ ಚಲೋ ಆಗೈತಿ ಗುರುಜಿ. ಅದ್ರಿಂದ ಹೆಂಗ್ ಹೊರಗ್ ಬರ್ಬೇಕನ್ನ ಅದ್ರ ಸಲಾಗಿ ಅಂತ ನಾನು ಇಷ್ಟೊತ್ತು ಹೇಳಿದ್ ಯಾಕೆ ಅಂದ್ರೆ ಇನ್ನೂ ಅಲ್ಲೇ ಇದ್ದಾನೆ ಅಂತ ಬಿಡಿಸಿ ಹೇಳಕ್ ಹೋದೆ. ನೀನ್ ಇದನ್ನ ಮೊದ್ಲೇ ಹೇಳ್ಬೇಕಲ್ವ, ನಮ್ಮ ಹೊರಗಡೆ ಬಂದಿದ್ದಾನೆ ಈಗ ಅದನ್ನ ಮಾಡ್ತಿಲ್ಲ ಅಂತ. ಅದಕ್ಕೆ ಯಾಕಂದ್ರೆ ನಿಮ್ ಮಾತಿಗೆ ವಿರೋಧ ಮಾಡ್ಬಾರ್ದಂತ ನಾ ಹೇಳಿಲ್ರಿ. ಅಯ್ಯೋ ನಿಮ್ಮ ಅಂದ್ರೆ ಸಮಸ್ಯೆಗೆ ನಿಂದು ಸಮಸ್ಯೆ ನಂದು ಗುರುಜಿ. ಯಾಕಂದ್ರ ಈಗ ಎಡಿ ಬಿದ್ದೀನಿ ಮತ್ತ ಎಡಿ ಬೀಳು ಕೆಲಸ ನಾ ಮಾಡುದಿಲ್ಲ ಅಂತ ಹೇಳಿ ಅವ ನಾ ಹೆಂಗ ನಮ್ಗ ಕಣ್ಣಿಗೆ ಕಾಣೋ ರೀತಿ ನಡ್ಕೋತಾನ್ರಿ ಗುರುಜಿ. ಸರಿ ಆಯ್ತು, ನಂಗ್ ಮರೆಯೋಕ್ ಆಗ್ತಿಲ್ಲ ಕಣಪ್ಪ, ನಾನು ಡೈವರ್ಸ್ ಕೊಡ್ತೀನಿ, ಡೈವರ್ಸ್ ಕೊಟ್ಬಿಡು. ಹೆಂಗ ಆಗ್ತೈತ್ರಿ ಗುರುಜಿ? ಮತ್ತಿನ್ನೇನ್ ಮಾಡ್ತೀಯ? ಅಲ್ಲ ನಿನ್ ಯೋಚನೆ ಒಂದು ಅರ್ಥ ಇರ್ಬೇಕಲ್ವ. ಹೌದು ನಿನ್ಗೆ ಅದು ಕಾಡುತ್ತೆ, ಹೌದು. ಬಟ್ ಈಗ ನಾನು ಅದನ್ನ ಆದ್ರೆ ಯಾರು ತಪ್ಪು ಮಾಡಿದ್ನೋ? ನಾನು ನೆನ್ನೆ ಹೇಳ್ತಾ ಇದ್ದೆ, ರಾವಣ ಅಯ್ಯೋ ರಾಮ ನಿನ್ನ ಹೆಂಡತಿ ಸೀತೆಯನ್ನ ನಾನು ಅಪಹರಣ ಮಾಡಬಾರ್ದಿತ್ತಪ್ಪ, ನನ್ನ ತಪ್ಪಾಯ್ತು, ತಗೋ ನಿನ್ನ ಸೀತೆ ಶುದ್ಧವಾಗಿದ್ದಾಳೆ, ನಂದು ತಪ್ಪಾಯ್ತು ಅಂತ ರಾಮನಿಗೆ ಕ್ಷಮೆ ಕೇಳ್ಬಿಟ್ಟಿದ್ರೆ ರಾಮ ರಾವಣನ್ ಕೊಲ್ತಾನೆ ಇರ್ಲಿಲ್ವಂತೆ. ಅಂದ್ರೆ ಆಯ್ತು ನನ್ನ ತಪ್ಪಾಯ್ತು ಅಂತ ಆತ ಒಪ್ಕೊಂಡಾಗ ರಾವಣನ ಮಹಾನ್ ರಾಕ್ಷಸನನ್ನೇ ರಾಮ ಕ್ಷಮಿಸೋದಾದ್ರೆ ನನ್ನ ಗಂಡ ಇಲ್ಲ ನನ್ನ ತಪ್ಪಾಯ್ತು ಹಂಗ ಆಗ್ಬಾರ್ದಿತ್ತು, ಆಯ್ತು ಇನ್ಮೇಲೆ ಹಂಗ ಆಗಲ್ಲ ಅಂತ ಆತ ಅಂದಾಗ ನಾನು ಅದನ್ನ ಇಷ್ಟು ಪ್ರೀತಿಯಿಂದ ಸ್ವೀಕರಿಸಬೇಕು ಈ ಕಾಲದಲ್ಲಿ. ಹೌದು ಗುರುಜಿ, ಅದ್ ನನಗ ಯಾಕೆ ಕಾಡ್ತೈತಿ ಅಂತ ಗೊತ್ತಿಲ್ಲ. ತುಂಬಾ ಒಬ್ಬೊಬ್ರು ಇದ್ದ ತುಂಬಾ ಕಾಡ್ಬಿಡ್ತೈತಿ ಗುರುಜಿ. ಅದ ನನ್ನ ನೆನಪನ್ನ ಒಂಥರ ಕಷ್ಟ ಆಗ್ಬಿಡ್ತೈತ್ರಿ ಅದ್ ನನಗ್. ಕೇಳಿಸ್ಕೊ, ಈಗ ಪಕ್ಕದ ಮನೆ ಗಂಡ, ಪಕ್ಕದ ಮನೆಯವಳು ಗಂಡ ಓಡೋದ್ರೆ ನಿಮಗ್ ಕಾಡಲ್ಲ, ಯಾಕಂದ್ರೆ ಅದ್ ನಿಂದಲ್ಲ, ನಂದ್. ಅಂದ್ರೆ ಗಂಡ ಕೆಟ್ಟನಲ್ಲ ಅಥವಾ ಈತ ಹಿಂಗೆ ಕೆಟ್ಟ ದಾರಿಗೆ ಹೋಗ್ಬಿಟ್ಟಿದ್ನಲ್ಲ ಅನ್ನೋ ನೋವಲ್ಲ, ನನ್ನವನು ಹಿಂಗ್ ಹೋಗಿದ್ನಲ್ಲ ಅಂದ್ರೆ ಆ ನನ್ನದು ಅನ್ನೋದು ನನಗೆ ದುಃಖ ಕೊಡ್ತಾ ಇರೋದು. ಹೌದಲ್ಲ? ಹೌದು ಗುರುಜಿ. ನಿಮ್ಮ ಊರಲ್ಲೇ ಯಾರೋ ಒಬ್ರು ಸತ್ರು ಅಂದ್ರೆ ನೀನ್ ಮಣ್ಣಿಗೆ ಹೋಗಲ್ಲ, ನಿಮ್ಮ ಮನೆಯಲ್ಲೇ ನಿಮ್ ಸಂಬಂಧಿಕರೇ ಯಾರೋ ಸತ್ರು ಅಂದ್ರೆ ಒಂದು ಹೂವಿನಾರ ತಗೊಂಡು ಓಡ್ತೀಯ. ಅಂದ್ರೆ ಹಂಗ್ ಓಡ್ಲಿಕ್ಕೆ ಕಾರಣ ಆಗಿದ್ದು ನನ್ನದು ಅನ್ನೋ ಭಾವನೆ. ಹೌದಲ್ಲ? ಹೌದು ಗುರುಜಿ, ಅದರಿಂದ ನನಗೆ ಹೊರಗೆ ಬರಕ್ ಆಗ್ತಿಲ್ಲ. ಇದೇ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣಾಗಿ ಇಲ್ಲ ಕಣೆ ನೀನ್ ಯಾವನ್ನಾದ್ರೂ ಕರ್ಕೊಂಡು ಬಾ, ನಾನು ಅವಳಿಂದ ಹೋಗೋದೆ ಅಂದ್ಬಿಟ್ಟಿದ್ರೆ ಇದಕ್ಕಿಂತ 1000 ಪಟ್ಟು ದುಃಖ ಆಗ್ತಿತ್ತು ನಿನ್ಗೆ. ಇಲ್ಲ ಗುರುಜಿ, ಯಾವತ್ತೂ ಕೇಳಿಸ್ಕೊ. ಆದ್ರೆ ನಾನು ತಿದ್ದುಕೊಳ್ತೀನಿ ಅಂದಾಗ ಈಗ ನೀನು ಸ್ವಲ್ಪ ನಿನ್ನ ಹಠವನ್ನ ಮುಂದುವರಿಸ್ತಾ ಹೋದ್ರೆ ಅದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೊರಟೋಗುತ್ತೆ. ಆಗ್ತಿಲ್ಲ ಸರಿ, ನನಗೆ ಅರ್ಥ ಆಗುತ್ತೆ. ಆದ್ರೆ ಮನಸ್ಸಿಗೆ ಒಂದು ತರಬೇತಿ ಕೊಡು, ಇಲ್ಲಿ ಯಾವುದೂ ನಿಂದಲ್ಲ. ನಾಳೆ ನೋಡು, ಈ ಹಿಂದೆ ಯಾವಳನ್ನೋ ಇಷ್ಟಪಟ್ಟಿದ್ದ, ಯಾವುದೋ ಕಾರಣಕ್ಕೆ ನನ್ನಿಂದ ದೂರ ಆಗುವಂತೆ ಪರಿಸ್ಥಿತಿ ಬಂದಿತ್ತು,
ಮುಂದಿನ ಒಂದು 5 ವರ್ಷದಲ್ಲಿ ಅದು ಸತ್ತೇ ಹೋಗ್ಬೋದು. ನಾನು ಉದಾಹರಣೆ ಹೇಳ್ತೀನಿ. ಅಂದ್ರೆ ಏನೀಗ ನಿನ್ ಜೊತೆ ಇದೆಯಲ್ಲವ, ಇದಷ್ಟೇ ನಿನ್ನ ಪಾಲಿನ ಸತ್ಯ. ಜೊತೆ ಇದ್ದಾಗ ಏನೋ ಒಂದು ಕಾರಣ ಕೊಟ್ಟುಕೊಂಡು ಅಯ್ಯೋ ಕಳೆದ ವರ್ಷ ಹೋದ್ ತಿಂಗಳು ಇವನು ಹಿಂಗ್ ಮಾಡಿದ್ದ ಅಂದ್ರೆ ಈಗ ಚೆನ್ನಾಗೇ ಇದ್ದಾನೆ, ಬಟ್ ಚೆನ್ನಾಗಿದ್ದಾಗ ನಾನು ಅದನ್ನು ಪ್ರೀತಿಯಿಂದ ಅನುಭವಿಸಲ್ಲ. ನಾನು ಇಂದ ಆಗಿದ್ದನ್ನು ನಾನು ಹೇಳ್ಕೊಂಡು ಕೂತ್ಕೊಳ್ತೀನಿ. ಅದೇ ಕೈ ಬಿಟ್ಟು ಹೊಂಟೋದಾಗ ಅಯ್ಯೋ ಹೋಗ್ಬಿಟ್ಟಲ್ಲಪ್ಪ ಬಿಟ್ಟು. ಬದುಕು ಅಂದ್ರೆ ಈ ಕ್ಷಣ ನಮ್ಮೊಂದಿಗೆ ಹೇಗಿದೆ, ನಾನು ಅದನ್ನು ಅಷ್ಟು ಪ್ರೀತಿಸೋದು, ಪ್ರೇಮಿಸೋದು, ಅದನ್ನು ಆನಂದಿಸೋದು. ಅದು ನನ್ನಿಂದ ಯಾವ ಕ್ಷಣ ಬೇಕಾದರೂ ದೂರ ಆಗಬಹುದು. ನಾಳೆ ನಿನ್ನ ಗಂಡನಿಗೆ ಏನೋ ಆಯಿತು ಅಂದ್ಕೋ, ಅವಾಗ ನೀನು ಅವಳದ್ದೇ ಇಟ್ಕೊಂಡು ಅಳ್ತೀಯ. ಇಲ್ಲ, ಅಯ್ಯೋ ಈಗ ಇದ್ದಿದ್ರೆ ಎಂಥದೋ ಅವಳು ನಾಳೆ ತಪ್ಪನ್ನೆಲ್ಲ ಕ್ಷಮಿಸಿ ಅವನ ಜೊತೆ ಚೆನ್ನಾಗಿರ್ತಿದ್ದೆ ಅಂತ. ಯಾವಾಗ? ಇಲ್ಲದೆ ಇದ್ದಾಗ. ಅದೇ ಈಗ ಇದ್ದಾನೆ, ಈಗ ನಿಂದು ಅನುಭವಿಸೋ ಬುದ್ಧಿ ಇಲ್ಲ. ಅಯ್ಯೋ ಎಂದು ಹಿಂಗಿತ್ತಲ್ಲಪ್ಪ. ಬರೇ ಅದೇ ಗುರುಜಿ, ಬರೇ ಅದೇ ಈ ಮನೋರೋಗಕ್ಕೆ ಮದ್ದಿಲ್ಲ. ನೀನು ಬೆಳಗ್ಗೆ ತಕ್ಕ ನಾನು ಏನು ಹೇಳಿದ್ರು ನೀನು ಮತ್ತೆ ಅದನ್ನೇ ಹೇಳ್ತಿದೀಯ. ಅಯ್ಯೋ ಅದೇ ಗುರುಜಿ, ಅದೇ ಗುರು. ಈ ಬುದ್ಧಿ ಇದೆಯಲ್ಲ, ಒಂದು ಆ ಹೆಣ್ಣನ್ನ ಯಾವುದೇ ರೀತಿಯೂ ಹತ್ರಕ್ಕೆ ಬಿಟ್ಕೊಳ್ಬೇಡ. ಆ ಹೆಣ್ಣು ಅಂತ ಅಲ್ಲ, ಅಂತಹ ಹೆಣ್ಣನ್ನ. ಆ ಹೆಣ್ಣು ಅಂದ್ರೆ ಅದು ಅವಳಿಗೆ ಹೇಳ್ದಂಗಾಗುತ್ತೆ. ಅಂತಹ ಹೆಣ್ಣು ಅಂದ್ರೆ ಅರ್ಥ ಆಯ್ತಲ್ಲ, ಅಂತವ್ರು ಯಾರಾದ್ರೂ ಸರಿ. ವಿಷಯ ಏನಂದ್ರೆ ನೋಡವ, ನೀನು ಊರಲ್ಲಿರೋ ಹೆಣ್ಮಕ್ಳಿಗೆಲ್ಲ ಕಣ್ಣಿಗೆ ಬಟ್ಟೆ ಕಟ್ಟೋಕ್ಕಾಗಲ್ಲ. ನಿನ್ನ ಗಂಡ ಬುದ್ಧಿ ಕಲಿಬೇಕು. ಅದು ಅಂದ್ರೆ ಅಪ್ಸರೆ ಬಂದ್ರು ಕೂಡ ನೋಡಿ, ರಾಮಾಯಣದಲ್ಲಿ ರಾಮಚಂದ್ರನನ್ನ ರಾವಣನ ತಂಗಿ ಶೂರ್ಪನಖಿ ಬಂದು ಅಂದ್ರೆ ನೋಡು, ಶೂರ್ಪನಖಿಗೆ ಈಗ ಆಲ್ರೆಡಿ ಮದುವೆ ಆಗ್ಬಿಟ್ಟಿರುತ್ತೆ. ರಾಮನ ತಂಗಿಯ ಗಂಡ. ಹಿಂಗೆ ರಾವಣ ಎಂತ ತಲೆಕೆಟ್ಟವನು ಅಂದ್ರೆ, ಯಾವ್ದಾದ್ರೂ ಯುದ್ಧ ಆಗ್ತಿರೋ ಸಮಯದಲ್ಲಿ ತೀರಾ ಯುದ್ಧದಲ್ಲಿ ಎಷ್ಟು ಮುಳುಗೋಗ್ತಿದ್ದ ರಾವಣ ಅಂದ್ರೆ, ಎದುರುಗಡೆ ಇರೋರ ಈ ಶತ್ರುಗಳ ನಮ್ಮವರ ಯಾರನ್ನೂ ನೋಡ್ತಿಲ್ವಂತ, ಎಲ್ಲಾರನ್ನೂ ಕೊಂದ್ಕೊಂಡು ಹೋಗ್ಬಿಡೋಣಂತೆ. ಹಿಂಗೆ ಯುದ್ಧದಲ್ಲಿ ಎಲ್ಲ ಯಾರು ಸಿಕ್ಕದವ್ರನ್ನೆಲ್ಲ ಕೊಲ್ಲೋಕ್ ಶುರು ಮಾಡಿದಾಗ ಈ ತಂಗಿ ಶೂರ್ಪನಖಿ ಗಂಡನ ತಲೆಯನ್ನು ಕತ್ತರಿಸ್ಬಿಡ್ತಂದ ರಾವಣ. ಅಂದ್ರೆ ಶತ್ರುಗಳು ಅಂದ್ಕೊಂಡು ಯಾರ್ಯಾರನ್ನೂ ಕೊಲ್ಲೋಕ್ ಶುರು ಮಾಡಿದಾಗ ಆ ತಂಗಿ ಶೂರ್ಪನಖಿಯ ಗಂಡನನ್ನ ರಾವಣ ತಲೆ ಕತ್ತರಿಸ್ಬಿಡ್ತಾನೆ. ಅಯ್ಯೋ ಶೂರ್ಪನಖಿ ಬಂದು, ಅಣ್ಣ ನನ್ನ ಬದುಕು ಹಾಳು ಮಾಡಿಬಿಟ್ಟಲೋ, ನನ್ನ ಗಂಡ ನನ್ನ ಕೊಂದುಬಿಟ್ಟಲೋ, ನಾನೀಗ ಎಲ್ಲಿ ಹೋಗ್ಲೋ ಅಂತ ಅಳೋಕ್ ಶುರು ಮಾಡಿಬಿಡ್ತಾಳೆ. ಆಗ ರಾವಣ ಹೇಳ್ತಾನೆ, ಅಯ್ಯೋ ತಪ್ಪಾಯ್ತು ಕಣವ, ಶತ್ರುಗಳು ಅಂದ್ಕೊಂಡು ಕೊಂದುಬಿಟ್ಟೆ. ಸರಿ ಆಯ್ತು, ಈಗ ನಿನಗೊಂದು ಅವಕಾಶ ಕೊಡ್ತೀನಿ. ಏನಂದ್ರೆ ನೀನು ಭಾರತಕ್ಕೆ ಹೋಗು, ಅಲ್ಲಿ ಅವಾಗ ಭರತ ಭೂಮಿ ಅಂತ, ಅಲ್ಲಿಗೆ ಹೋಗು. ನಿನಗೆ ಯಾರಿಷ್ಟನೋ ಅವ್ರನ್ನ, ಅಂದ್ರೆ ಈ ಶೂರ್ಪನಖಿ ರಾವಣ ಇವರೆಲ್ಲ ರಾಕ್ಷಸರು, ರಾಕ್ಷಸ ಕುಲದವರು, ಅವರು ಮನುಷ್ಯರಲ್ಲ. ಹೋಗು, ನಿನಗೆ ಯಾರಿಷ್ಟ ಆಗುತ್ತಾರೋ ಅವನನ್ನು ತೋರಿಸು, ನಾನೇ ನಿಂತು ಮದುವೆ ಮಾಡ್ತೀನಿ ಅಂತ ಆ ಶೂರ್ಪನಖಿಯನ್ನು ಭಾರತಕ್ಕೆ ಕಳಿಸ್ತಾನೆ. ಈ ಅದೇ ಸಮಯದಲ್ಲಿ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಬಂದಿರ್ತಾರೆ. ಅವರು ಶೂರ್ಪನಖಿಯನ್ನು ರಾಕ್ಷಸಿಗೆ ರಾಮನ ಸೌಂದರ್ಯವನ್ನು ನೋಡಿ ಮದುವೆ ಆಗ್ಬೇಕು, ರಾಮ ನನಗೆ ಬೇಕು ಅಂತ ಅನ್ಸ್ಬಿಡುತ್ತೆ. ರಾಮನನ್ನು ಹೋಗಿ ಕೇಳ್ತಾಳೆ, ಅಯ್ಯ ಏನು ಇಷ್ಟು ಸೌಂದರ್ಯವಂತನಾಗಿದ್ದೀಯ, ನನಗೆ ನಿನ್ನ ಮೇಲೆ ಆಸೆ ಆಗಿದೆ, ನಿನ್ನನ್ನು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೀನಿ, ನಾವಿಬ್ರು ಮದುವೆ ಆಗೋಣ ಬಾ, ನಾನು ಹಿಂಗೆ ರಾವಣನ ತಂಗಿ ಅದು ಇದು ಅಂತ ಬಿಲ್ಡಪ್ ಕೊಟ್ಕೊಳ್ತಾಳೆ. ರಾಮ ಹೇಳ್ತಾನೆ, ಇಲ್ಲವಾ, ನಾನು ಏಕಪತ್ನಿ ವ್ರತಸ್ಥ, ನಾನು ನನ್ನ ಹೆಂಡತಿಯನ್ನು ಬಿಟ್ಟು ಬೇರೆ ಹೆಣ್ಣನ್ನು ಕಣ್ಣೆತ್ತಿಯೂ ನೋಡೋದಿಲ್ಲ. ನನ್ನ ಹೆಂಡತಿ ಪಕ್ಕದಲ್ಲೇ ಕೂತಿದ್ದಾಳೆ, ನಿನಗಾದ್ರೂ ಅರ್ಥ ಆಗ್ಬೇಕಲ್ವಾ? ಹೆಂಡತಿ ಪಕ್ಕದಲ್ಲಿ ಕೂರಿಸ್ಕೊಂಡಿರೋನ್ನ ಬಂದು ನನ್ನನ್ನು ಮದುವೆ ಆಗು ಅಂತೀಯಲ್ಲ, ಇದು ಒಳ್ಳೆ ಸಂಸ್ಕಾರನ ಅಂತ ರಾಮ ಶೂರ್ಪನಖಿಗೆ ಬುದ್ಧಿ ಹೇಳ್ತಾನೆ. ಇವಳು ಮೊದಲೇ ರಾಕ್ಷಸಿ, ಬುದ್ಧಿ ಮಾತು ಕೇಳ್ತಾಳ. ಅಯ್ಯೋ ನೀನ್ ಹೆಂಡತಿ ಪಕ್ಕದಲ್ಲಿ ಇದ್ರೇನು, ನೀನು ಹೂ ಅನ್ನು, ಅವಳನ್ನು ತಿಂದಾಕ್ಬಿಡ್ತೀನಿ ಅಂತಾಳೆ ಶೂರ್ಪನಖಿ. ರಾಮನಿಗೆ ಕೋಪ ಬಂದರೂ ಕೂಡ ತಡ್ಕೊಳ್ತಾನೆ. ಇಲ್ಲವಾ, ನನ್ನ ಹೆಂಡತಿಯನ್ನು ಬಿಟ್ಟು ನಾನಿನ್ಯಾರನ್ನೂ ನೋಡಲ್ಲ, ನಿನಗೆ ಹಂಗೂ ಬೇಕು ಅಂದ್ರೆ ಅಲ್ಲಿ ನನ್ನ ತಮ್ಮ ಲಕ್ಷ್ಮಣ ನೋಡು ಅಲ್ಲಿ ಕೂತಿದ್ದಾನಲ್ಲ, ಅವನು ನೋಗಿ ಕೇಳು, ಅವನು ಮದುವೆ ಆದ್ರೆ ಆಗ್ಲಿ, ನಾನು ಆಗಲ್ಲ ಕಣವ ಅಂತ. ಆಮೇಲೆ ಲಕ್ಷ್ಮಣನು ಹೋಗಿ ಕೇಳ್ತಾಳೆ. ರಾಮ ಸನ್ನೆ ಮಾಡ್ತಾನೆ, ಇವಳು ಮೂಗು ಮುಂದಲೆ ಕುಯ್ದು ಕಳಿಸು ಅಂತ. ಆಗ ಲಕ್ಷ್ಮಣ ಕತ್ತಿಯಲ್ಲಿ
ಅವಳ ಮೂಗು ತಲೆ ಎಲ್ಲವನ್ನ ಕತ್ತರಿಸಿ ಅವಮಾನ ಮಾಡಿ ಒದ್ದೋಡಿಸ್ತಾರೆ. ಆಗ ರಾವಣಂಗೋಗಿ ಚಾಡಿ ಚುಚ್ತಾಳೆ. ನನ್ನ ಮೂಗು ಕುಯ್ದುಬಿಟ್ರು. ಆ ರಾಮನ ಹೆಂಡತಿ ಸೀತೆ ಎಷ್ಟು ಸೌಂದರ್ಯವಾಗಿದ್ದಾಳು ಗೊತ್ತಾ, ಅವಳು ನಿನ್ನ ಆಸ್ಥಾನಕ್ಕೆ ನಿನಗೆ ಸ್ವಂತ ಆಗಬೇಕು ಅಂತ ಸುಂದರಿ, ಹೋಗು ಅವಳನ್ನು ಕಿಡ್ನಾಪ್ ಮಾಡು. ಹಂಗೆ ಹೆಂಡತಿ ತಂಗಿ ಚಾಡಿ ಚುಚ್ಚಿದ ಮೇಲೆ ಬಂದು ಸೀತೆಯನ್ನು ಹೊತ್ಕೊಂಡು ಹೋಗ್ತಾನೆ. ಅದು ಬೇರೆ ಕತೆ. ಬಟ್ ನಾನಿಲ್ಲಿ ಏನು ಹೇಳಲಿಕ್ಕೆ ಬಂದೆ, ಒಂದು ಹೆಣ್ಣು ರಾಮನ ಬಳಿ ಬಂದು ವಯ್ಯಾರವನ್ನ ದೇಹವನ್ನು ತೋರಿಸಿ ನನಗೆ ನೀನು ಬೇಕು, ನಿನ್ನ ಸುಖ ನನಗೆ ಬೇಕು, ನಾನು ನಿನ್ನನ್ನು ಇಷ್ಟಪಟ್ಟಿದ್ದೀನಿ ಎಂದಾಗ, ಇಲ್ಲ ಕಣವ, ನಾನು ಸೀತೆಯನ್ನು ಮದುವೆ ಆಗ್ಬಿಟ್ಟಿದ್ದೀನಿ, ನಾನು ಬೇರೆ ಹೆಣ್ಣನ್ನು ನೋಡಲ್ಲ. ಅಂದರೆ ಹೆಣ್ಣು ತನ್ನ ದೇಹವನ್ನು ತೋರಿಸ್ಕೊಂಡು ಮೋಹಕವಾಗಿ ಗಂಡಿನ ಮುಂದೆ ಬಂದಾಗ, ಇಲ್ಲ ಕಣವ, ನೀನು ಹೆಂಗೇ ಬಂದರೂ ನನ್ನ ಹೆಂಡತಿಯನ್ನು ಬಿಟ್ಟು ನಾನು ಯಾರನ್ನೂ ನೋಡಲ್ಲ ಅಂತ. ಆದರೆ ಒಬ್ಬ ಪುರುಷನಿಗೆ ಹಂಗೆ ಅನ್ಸೋವರೆಗೂ ಈ ನಿಮ್ಮ ಗಂಡನ ಸಮಸ್ಯೆ ಅಂದರೆ ರಾಮನಿಗೇನು ಅನ್ನಿಸ್ತು ಅಂದರೆ, ಒಂದು ಹೆಣ್ಣು ತಾನಾಗಿ ಬಂದು ನನಗೆ ನೀನು ಬೇಕು, ಮದುವೆ ಆಗೋಣ ಬಾ, ಸುಖ ಅನುಭವಿಸೋಣ ಬಾ ಅಂದಾಗ, ಇಲ್ಲ ನನ್ನ ಹೆಂಡತಿ ಬಿಟ್ಟು ನಾನು ಯಾರನ್ನೂ ನೋಡಲ್ಲ ಅಂದರೆ ರಾಮ ಏನು ಹೇಳಿದ್ನಲ್ಲ ಆ ಬುದ್ಧಿ ನಿಮ್ಮ ಗಂಡಂದರಿಗೆ ಬಂದಾಗ ಇದು ಸಾಲ್ವ್ ಆಗುತ್ತೆ ಶಾಶ್ವತವಾಗಿ. ಅಯ್ಯೋ ನನ್ನ ಹೆಂಡತಿ ಪಕ್ಕದಾಳಿದ್ದಾಳಪ್ಪ, ಅಥವಾ ನನ್ನ ಹೆಂಡತಿ ನಂಗೆ ಮದುವೆ ಆಗ್ಬಿಟ್ಟಿದ್ಯಪ್ಪ, ನಾನು ಬೇರೆ ಹೆಣ್ಣನ್ನು ನೋಡಲ್ಲ ಕಣಯ್ಯ, ಹೋಗಮ್ಮ, ನಾನು ಅಂತ ತಪ್ಪು ಮಾಡಲ್ಲ ಅಂದರೆ ರಾಮ ಏನು ಹೇಳಿದ್ನೋ ಶೂರ್ಪನಖಿಗೆ, ಆ ಮಾತನ್ನು ನಿನ್ನ ಗಂಡ ಯಾವಾಗ ಹೇಳ್ತಾನೆ ಅದು ಮಾತ್ರ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ. ಅದನ್ನು ಬಿಟ್ಟು ನೀನು ಬಟ್ಟೆ ಕಟ್ಟಿ ಬೀದಿಲಿ ಹೋಗೋ ಹೆಣ್ಮಕ್ಳುಗಳಿಗೆಲ್ಲ ನೀನು ಕಣ್ಣು ಕುರುಡು ಮಾಡಿ ನನ್ನ ಗಂಡನ ನೋಡಬೇಡಿ ಅಂತ ಹೇಳಲಿಕ್ಕಾಗಲ್ಲ. ನಿನ್ನ ಗಂಡನಿಗೆ ಓಹೋ ಈಗಾದರೂ ರಾಮನ ಬುದ್ಧಿ ಬಂದಿದೆ ಅಂತ ನಿನಗನ್ನಿಸ್ತಾ, ನಿನ್ನ ನೋವು ನನಗೆ ಮರೆಯೋಕ್ಕಾಗ್ತಿಲ್ಲ ಇದೆಲ್ಲವನ್ನು ಸ್ವಲ್ಪ ಬದಿಗಿಟ್ಟು ನಗ್ನಗ್ತಾ ಇರು. ನೀನು ಅದನ್ನು ಬಿಟ್ಟು ಅವನು ಬದಲಾದರೂ ಕೂಡ ಅಯ್ಯೋ ನನಗೆ ಅದೇ ಕಾಡ್ತಾ ಇದೆ, ನೀನು ಅಳೋದಾದರೆ ಒಂಟಿಯಾಗಿ ಹತ್ತು ನೋವು ಮರ್ತ್ಕೊಂಡ್ಬಿಡು. ಆದ್ರೆ ಗಂಡನ ಮುಂದೆ ಮತ್ತೆ ಬಂದು ಅದೇ ನೆನಪು ಮಾಡಿದ್ರೆ ಅಯ್ಯೋ ಮಾಡಿದ್ರು ಬೈತಾಳೆ, ಮಾಡದೆ ಹೋದ್ರು ಬೈತಾಳೆ, ಸರಿ ಮಾಡೇ ಬಿಡು ಅಂತ ನಾವು. ಹೌದಲ್ಲ? ಹೌದು ಗುರುಜಿ, ಅದನ್ನ ಅದೇ ಮತ್ತೆ ನೀನ್ ಅದೇ ಹೇಳು, ಬೆಳಗ್ಗೆವರೆಗೂ ಬಿಟ್ರು ನೀನು ಮತ್ತೆ ಅದನ್ನೇ ಹೇಳ್ತೀಯ. ಹೇಳ್ತಿರೋದು ಅಂದ್ರೆ ಪರಸ್ತ್ರೀ ಸಹವಾಸದಿಂದ ತಿದ್ದಿಕೊಂಡವರು. ನಾನು ನೋಡಿದ ಹಾಗೆ ನ್ಯಾಯ ಮಾಡಿದ್ರು, ಹೆಂಡತಿ ಬುದ್ಧಿವಾದ ಹೇಳಿದ್ರು, ಮಕ್ಕಳು ಬುದ್ಧಿವಾದ ಹೇಳಿದ್ರು, 100ರಲ್ಲಿ 8-10 ಜನ ಮಾತ್ರ ತಿದ್ದಿಕೊಂಡು ನಿನ್ನ ಗಂಡನಾಗಿ ಬದಲಾದವ್ರು ಇದ್ದಾರೆ. ಇನ್ನು ಮಿಕ್ಕದವರೆಲ್ಲ ಹೇಳಿದ ಮೇಲೆ ಜಾಸ್ತಿ ಮಾಡಿದ್ರೆ ಹೊರತು ಕಡಿಮೆ ಮಾಡಿಲ್ಲ. ಆಮೇಲೆ ಅವರು ಬೀದಿ ಹೆಣವಾಗ್ತಾರೆ, ಅದು ಬೇರೆ ವಿಚಾರ. ಆದ್ರೆ ಆ ಬದಲಾವಣೆ ಆಗೋ 8% ನೀನು ಗಂಡನೂ ಇದ್ದಾನೆ ಅಂತ ಖುಷಿ ಪಡು. ಹೌದು, ಏನೂ ದೋಷವೇ ಇಲ್ಲದ ಗಂಡ ಬೇಕು, ಅದು ಪ್ರತಿಯೊಂದು ಹೆಣ್ಣಿನ ಆಸೆ. ಹೌದು, ಆದ್ರೆ ಹಂಗೆ ಬಂದಿಲ್ಲ ಅಂದಾಗ, ಅಂದ್ರೆ ದೇಹ ತುಂಬ ದೋಷ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಥವಾ ದೇಹ ತುಂಬ ದೋಷನೇ ಇದೆ ಅನ್ನೋದಕ್ಕಿಂತ ಅಯ್ಯೋ ದೇಹ ತುಂಬ ಇಲ್ಲಪ್ಪ, ಎಲ್ಲೋ ಒಂಚೂರು ಇದೆ ಆದ್ರೂ ಏನು ಪರವಾಗಿಲ್ಲ ಅಂತ ಅನ್ನೋ ಸ್ಥಿತಿಲಿ ಇದೆಯಾ ಅಂದ್ರೆ ನೀನ್ ಪುಣ್ಯ ಅದು. ಹೌದು ಗುರುಜಿ, ಅದೊಂದು ಪುಣ್ಯ ರೀ. ಹಾಗಾಗಿ ನೀನು ಪ್ರೀತಿ ಮಾಡಿ ಬಂದಿದ್ದೋದು ಸ್ವಲ್ಪ ವಿರೋಧ ಕಟ್ಕೊಂಡು ಈಗ ನಂದು ಅಂತ ನಾನು ಹೋರಾಟ ಮಾಡಿ ಪಡ್ಕೊಂಡೆ ಎಂದಾಗ, ನಾನು ಅಲ್ಲಿ ಬರೋ ಒಳ್ಳೇದು ಕೆಟ್ಟದ್ದಕ್ಕೆ ನಾನು ಅನುಭವಿಸೋಕೆ ತಯಾರಿರ್ಬೇಕು, ಇಲ್ಲಾಂದ್ರೆ ಬರಬಾರ್ದು. ಇಲ್ಲ ಗುರುಜಿ, ಅದಕ್ಕೆ ನನಗೆ ಪ್ರೀತಿ ಮಾಡಿ ಬಂದೆ, ನಾನು ಹುಂಡೆ ಅಂತೇಳಿ ಅದ್ರ ಕಷ್ಟ ಸೋಸಿದೆ ಅಂತ ಯಾವತ್ತೂ ಇಲ್ಲ ಗುರುಜಿ. ಆ ರೀತಿ ನಾವು ಕಷ್ಟದಿಂದ ನೋಡ್ಕೊಂಡಿಲ್ಲ ಗುರುಜಿ. ಎಷ್ಟ್ ಕಷ್ಟ ಇದ್ರು ನನ್ನ ಚಲೋದಿಂದನ ನೋಡ್ಕೊಂಡ್ರಿ. ನಾನು ಇಷ್ಟು ಮಾತ್ರ ಹೇಳ್ತೀನಿ, ಇನ್ನು ಮುಂದೆ ಅವನು ಫೋನಲ್ಲಿ ಅವನೆಲ್ಲೂ ನಿನಗೇನು ಅಂತದ್ದು ಕಣ್ಣಿಗೆ ಬೀಳೋವರೆಗೂ ಯಾರು ಬಂದು ಏನು ಹೇಳಿದ್ರು ನೀನು ಇವತ್ತು ನೋಡವ, ಪುರುಷ ಅಂದಾಗ ಎಲ್ಲೋ ಕೋಟಿಗೊಬ್ರು ಒಳ್ಳೆ ಮಾತಾಡೋದು, ಒಳ್ಳೆ ರೀತಿಯಲ್ಲಿ ಗೌರವಾನ್ವಿತವಾಗಿ ಬದುಕೋದು. ಇನ್ನು ಮಿಕ್ಕದವರೆಲ್ಲ ಬಾಯಲ್ಲಿ ಆ ಚಪಲ ಹಂಗೆ ಬಂದ್ಬಿಟ್ಟಿದೆ, ಅಪ್ಪನ್ ಅದು ಇದು ಒಂದೇನೆ ಅವ್ರಿಗೆ ತಿಂದಿದ್ದು ಕರ್ಗೋದೇ ಇಲ್ಲ, ಆ ಮಟ್ಟಿಗೆ ಕೆಟ್ಟು ಹೋಗ್ಬಿಟ್ಟಿದೆ ಸಮಾಜ. ಕೇಳಿಸ್ಕೋ, ಅಂಥದ್ದೇ ಏನೋ ಚಿಕ್ಕ ದುರ್ಬುದ್ಧಿ, ಇನ್ನೊಬ್ಬ ಅವನ ಸ್ನೇಹಿತನ ಜೊತೆ ಏನೋ ಅಶ್ಲೀಲವಾಗಿ ಮಾತಾಡೋದು, ಇನ್ನೊಂದೇನೋ ಚಿಕ್ಕ ಪುಟ್ಟದ್ದು ಕಂಡು ಬಂದಾಗ ನೀನು ಅದನ್ನ ಇಟ್ಕೊಂಡು ಫೈನಲ್ ನಿರ್ಧಾರಕ್ಕೆ ಬರಬೇಡ. ನಿನ್ನ ಕಣ್ಣಿಗೆ ಏನೋ ಬಿತ್ತು, ನೀನೇನೋ ನೇರವಾಗಿ ನೋಡ್ದೆ, ಆಗ ನೀನು ಕೊಳ್ಪಟ್ಟಿ ಇಟ್ಕೊಂಡು ಕೇಳು. ಅದನ್ನ ಬಿಟ್ಟು ಚಿಕ್ಕ ಪುಟ್ಟ ಅಲುಗಾಡುವಿಕೆಗೆಲ್ಲ ನೀನು ಮನೆಯಲ್ಲಿ ಚಿಕ್ಕ ಲೋಟ ಏನ್ಕೋ ಅಲುಗಾಡ್ತು ಅಂದಾಗ ಭೂಕಂಪ ಅಂದ್ಕೊಂಡು ಆಚೆ ಕೊಡೋಕ್ಕಾಗಲ್ಲ. ಭೂಕಂಪ ಅಂದ್ರೆ ಅದು ಒಂದು ಇಡೀ
ಅಡುಗೆ ಮನೆ ಎಲ್ಲ ಪಾತ್ರೆಗಳು ಒಮ್ಮೆಲೆ ಅಲ್ಲಾಡಿ ಮನೆ ಅಲ್ಲಾಡೋ ಸ್ಥಿತಿ ಬಂದರೆ ಅದು ಭೂಕಂಪ. ಆಗ ನಾನು ಮನೇನೇ ಬೇಡ ಅಂತ ಪ್ರಾಣ ಉಳಿಸ್ಕೊಳಕ್ಕೆ ಆಚೆ ಓಡ್ಬೋದು. ಒಂದು ಲೋಟ ಏನು ಗಾಳಿ ಪಡ್ತು ಕಲ್ಲಾಡ್ತು ಅಂದರೆ ನಾನು ಮನೆಯಿಂದ ಆಚೆಗೆ ಅಥವಾ ಸಂಸಾರದಿಂದ ಆಚೆ ಕೊಡು ಹೋಗೋದಾದರೆ ನೀನು ಸಂಸಾರಕ್ಕೆ ಯೋಗ್ಯಳಲ್ಲ. ಸೊ ನಿನ್ನ ಮನೆಯಲ್ಲಿ ಗಾಳಿ ಪಡ್ತಕ್ಕೊಂದು ಲೋಟ ಅಳ್ಳಾಡ್ತಿದೆ ಅಷ್ಟೇ, ಪುಣ್ಯ. ಭೂಕಂಪ ಆಗಿ ಎಲ್ಲ ಅಳ್ಳಾಡಿ ಬಿದ್ದು ನಾಶವಾಗ್ತಿಲ್ಲ, ಹೌದಲ್ಲ? ಹೌದು ಗುರುಜಿ. ಸೊ ನಿನ್ನ ಮನಸ್ಸು ಕಂಟ್ರೋಲಾಗಿ ಇಟ್ಕೊ. ನೀನು ಗಂಡನ ವಿಚಾರವಾಗಿ ಬೇಕಂತಲೇ ಫೋನ್ ಚೆಕ್ ಮಾಡೋದು, ಡೌಟ್ ಪಡೋದು ನೀನಿವೆ ಅಂದರೆ ನೋಡವ, ಮೇಷ್ಟ್ರು ಒಬ್ಬ ವಿದ್ಯಾರ್ಥಿ ಅವನು ಚೆನ್ನಾಗಿ ಓದ್ತಾ ಇಲ್ಲ, ಹೋಮ್ವರ್ಕ್ ಮಾಡ್ತಾ ಇಲ್ಲ, ಅವನು ಬಡ್ದು ಹೊಡೆದು ಬೈದು ಎಲ್ಲರ ಮುಂದೆ ಅವಮಾನ ಮಾಡಿ ಹಿಂಗೆಲ್ಲ ಮಾಡಿ ಅವನನ್ನು ಬದಲಾಯಿಸ್ಬೋದು ಅಂದ್ರೆ ಅದು ಸುಳ್ಳು. ನೋಡು ಮಗು, ನಿನಗೆ ಓದೋಕೆ ಇಷ್ಟ ಇಲ್ವಾ? ನಿನಗೇನಿಷ್ಟ? ಸರ್ ನಾನು ಆಡ್ತೀನಿ ಸರ್. ಹೌದಾ, ನೀನು ಆಡೋಕೆ ಹೋಗು. ನೀನು ಅಂದರೆ ಅವನಿಗೆ ಗಣಿತ, ಕನ್ನಡ, ಇಂಗ್ಲೀಷ್ ಬರ್ತಿಲ್ಲ ಅಂದ ಮಾತ್ರಕ್ಕೆ ಅವ್ನು ದಡ್ಡ ಅಂತ ಏನಿಲ್ಲ. ಅವನು ಇನ್ಯಾವುದ್ರಲ್ಲೂ ಅದ್ಭುತ ಇದ್ದಾನೆ, ಅವನು ಅದಕ್ಕೆ ಸೇರಿಸ್ಬೇಕಷ್ಟೆ. ಹಾಗೆ ಒಂದು ಚಿಕ್ಕದೇನು ವಿಚಾರದಲ್ಲಿ ನಿನ್ನ ಗಂಡ ತಪ್ಪಿದ್ದ ಮತ್ತೆ ತಿದ್ದುಕೊಂಡಿದ್ದಾನೆ. ಇದೆಲ್ಲ ಆದಮೇಲೂ ನಾನು ಮತ್ತೆ ಅದನ್ನೇ ನನ್ನ ತಲೆಯಲ್ಲಿದೆ ಹಂಗೆಲ್ಲ ಆದಾಗ ನಿನ್ನ ತಲೆಗೆ ಮತ್ತೆ ಮತ್ತೆ ಅದು ನೆನಪು ಬಂದಾಗ ನಿನಗೆ ನೀನು ಅಂದ್ಕೋ, ದೇವ್ರೇ ನನ್ನ ಗಂಡ ಈಗ ಸರಿ ಹೋಗಿದ್ದಾನೆ, ಒಳ್ಳೆ ದಾರಿಯಲ್ಲಿದ್ದಾನೆ. ಅಂಡ್ ತೀರಾ ಹೊಲಸು ದಾರಿಯಲ್ಲಿ ಹೋಗಿ ಅವಳಿಗೇನೋ ಸಂಬಳ ಕೊಟ್ಟು ಮನೆ ಕಟ್ಸ್ಕೊಟ್ಟು ಆಸ್ತಿ ಬರ್ದಿಕ್ಕೆ ಏನು ಬಂದಿಲ್ಲ. ಏನೋ ಲೋಕ ಕಲಿಯುಗ ಹಂಗೇನಪ್ಪ, ಎಲ್ಲ ಪುರುಷರದು ಅದೇ ಬಾಳು. ಪುರುಷರದು ಅಂತ ಅಲ್ಲ, ನೀನೇನು ಒಳ್ಳೆ ದಾರಿಲಿದ್ದಿ. ಇವತ್ತು ಮಹಿಳೆಯರದೇ ಅರ್ಧಕ್ಕರ್ಧ ಅವ್ರದೇ ಆಗ್ಬಿಟ್ಟಿದೆ. ಗಂಡ ಒಬ್ನೇ ಕೆಡೋಕ್ಕಾಗಲ್ಲ, ಹೆಣ್ಣು ಸೇರಿದ್ರೇನೆ ಕೆಡೋಕ್ ಸಾಧ್ಯ, ಹೌದಲ್ಲಮ್ಮ? ರಾಮನ ಬುದ್ಧಿ ಅವನಿಗೆ ಬರ್ತಾ ಇದೆ, ಇಲ್ಲ ಕಣವ್ವ ನನ್ನ ಹೆಂಡತಿ ಇಲ್ಲೇ ಇದ್ದಾಳೆ ಅಥವಾ ನನಗೆ ಮದುವೆ ಆಗಿದೆ, ನಾನು ಇಂಥವಕ್ಕೆಲ್ಲ ಬರಲ್ಲ ಅಂತ ಗಂಡ ಹೇಳಬೇಕು. ಹಂಗೆ ನೀನು ಗಂಡನ ಜೊತೆ ಗೌರವಾನ್ವಿತವಾಗಿರಬೇಕು. ನನ್ನನ್ನು ತುಂಬ ಪ್ರೀತಿ ಮಾಡಿಬಿಟ್ಟ ಅಂದರೆ ನಿನಗೆ ಬೇಕಿರೋದನ್ನೆಲ್ಲ ತಂದುಕೊಟ್ಟು ಮಾತ್ರ ತುಂಬ ಪ್ರೀತಿ ಮಾಡ್ದ ಅಂತ ಅಲ್ಲ. ಇನ್ನೊಂದು ಹೆಣ್ಣು ಬಂದು ಅವನನ್ನು ಕರೆದಾಗ ನನ್ನ ಹೆಂಡತಿಗೆ ನಾನು ದ್ರೋಹ ಮಾಡಲ್ಲ ಅಂತ ಹೇಳ್ತಾನಲ್ಲ, ಅದು ನಿಜವಾದ ಪ್ರೀತಿ. ಮನೆಗೆ ತಂದು ಕೊಟ್ಬಿಟ್ರೆ ಪ್ರೀತಿ ಅಲ್ಲ ಅದು, ಹೌದಲ್ಲ? ಅಂಡ್ ಪ್ರೀತಿ ಸರಿ, ನನ್ನನ್ನು ಅಷ್ಟು ಪ್ರೀತಿ ಮಾಡ್ದ, ಚೆನ್ನಾಗಿ ನೋಡ್ಕೊಂಡ ಅನ್ನೋದಾದ್ರೆ ಮತ್ತೆ ಅವಳ ಜೊತೆ ಹೋಗಿದ್ನಲ್ಲ, ಮತ್ತೆ ಮುಗ್ದೋಯ್ತಲ್ಲ ಅಲ್ಲಿಗೆ. ಏನು ಅಂದ್ರೆ ಈ ಹಿಂದೆ ತೋರಿದ ಪ್ರೀತಿ ಎಲ್ಲ ನಾಟಕ ಅಂತ ಆಯ್ತಲ್ಲವ ಮತ್ತೆ ಅಲ್ಲಿಗೆ. ಅದೇ ಕನ್ಫ್ಯೂಸ್ ಆಗೋದು ಗುರುಜಿ ನನಗೆ. ಹಿಂದೆ ಮಾಡಿದ್ದೆ ನಂಗಾರ ಈಗ ಮಾಡಿದ್ದೇನೋ ಅಂತ ತಿಳಿತೈತ್ರಿ. ನಾನು ಅದನ್ನೇ ಹೇಳ್ತಿರೋದು, ಪ್ರೀತಿ ಬಳೆ ತೊಡ್ಸೋದು, ಸೀರೆ ಉಡ್ಸೋದಲ್ಲ. ಹೆಂಡತಿಗೆ ಒಂದು ಮೂಗ್ಬೊಟ್ಟು ತಂದಿಡೋಕೆ ಆಗದೇ ಇದ್ರೂ ಪರವಾಗಿಲ್ಲ, ನನ್ನ ಹೆಂಡತಿಯ ಹೊರತು ಬೇರೆ ಯಾವ ಹೆಣ್ಣನ್ನು ನಾನು ಕೆಟ್ಟ ದೃಷ್ಟಿಯಿಂದ ನೋಡೋದಿಲ್ಲ, ಸಹೋದರಿಯ ದೃಷ್ಟಿಯಿಂದಲೇ ನೋಡುತ್ತೀನಿ ಅಂತ ಆ ಹೆಂಡತಿಯ ಕಾರಣಕ್ಕಾಗಿ ಎಲ್ಲ ಕೆಟ್ಟ ಚಟಗಳಿಂದ ದೂರ ಇದ್ದು ಹೆಂಡತಿಗೆ ಯಾವುದೇ ರೀತಿಯಲ್ಲಿ ನಾನು ದುಃಖ ಕೊಡಲ್ಲ ಅಂತ ನಿರ್ಧಾರ ಮಾಡಿ ತನ್ನ ಶುದ್ಧ ಚಾರಿತ್ರ್ಯದ ಮೂಲಕ ಹೆಂಡತಿಗೆ ಸಂತೋಷ ಕೊಡ್ತಾನಲ್ಲ, ಅದು ಹೆಂಡತಿ ಕೊಡೋ ದೊಡ್ಡ ಉಡುಗೊರೆ. ಸೀರೆ ತಂದುಕೊಟ್ಟು, ಬಳೆ ತಂದುಕೊಟ್ಟು, ನಿನ್ಗೊಂಷ್ಟು ಹಣ್ಣು ಹಂಪಲು ಗೋಬಿ ಪಾನಿಪುರಿ ತಂದುಕೊಟ್ಟು ನಿನ್ನನ್ನು ಊಟ ಮಾಡಿಸಿ ಮನ್ಗಿಸ್ಬಿಟ್ಟು ಇನ್ಯಾವಳು ತಗೋ ಹೋದ್ರೆ ಅದನ್ನ ಪ್ರೀತಿ ಅನ್ನೋಕ್ಕಾಗುತ್ತೇನು? ಹೌದಲ್ಲ? ಹಾಗಾಗಿ ಸ್ವಲ್ಪ ಏನೋ ಒಂಚೂರು ಚೆನ್ನಾಗಿ ನಡ್ಕೊಂಡ್ಬಿಟ್ರು ಮಾತ್ರಕ್ಕೆ ಕುರುಡಿ ಥರ ಅದನ್ನೇ ಸತ್ಯ ಅನ್ಕೊಂಡು ನಂಬ್ಕೊಂಡು ಕೂತ್ಕೊಳ್ಬೇಡ, ಮೈಯೆಲ್ಲ ಕಣ್ಣಾಗಿರು. ಹಾಗಂತ ಅನುಮಾನ ಪಡುವಂತಲೂ ಹೇಳ್ತಾ ಇಲ್ಲ. ಅನುಮಾನವು ಶಾಶ್ವತ ಅಥವಾ ತಪ್ಪು ಮಾಡೋದು ಶಾಶ್ವತವಲ್ಲ, ಅಥವಾ ಒಳ್ಳೆ ರೀತಿಯಲ್ಲಿ ಇರ್ತೀನಿ ಅನ್ನೋದು ಶಾಶ್ವತವಲ್ಲ. ಎಲ್ಲ ಬದಲಾಗ್ತಾ ಇರುತ್ತವ, ಹೊಂದ್ಕೊಂಡು ಹೋಗ್ತಾ ಇರಬೇಕು. ಹಾಗಾಗಿ ಮದುವೆ ಆಗಿದೀಯಾ, ಸರಿ ಹೋಗಿದೆ, ಸೊ ಮನೆ ದೇವರು ತಂದೆ ಎಲ್ಲ ನಿನಗೆ ಬಿಡ್ತೀನಪ್ಪ. ನನ್ನ ಈ ಜನ್ಮದಲ್ಲಿ ಗಂಡ ಅಂತ ಕೊಟ್ಟಿದ್ದೀಯ, ಏನ್ ಶಾಶ್ವತವಾಗಿ ಇಬ್ರು ಇಲ್ಲೇ ಇರೋದಿಲ್ಲ. ನಾನ್ ನನ್ನ ತಂದೆ ತಾಯಿಗೆ ವಿರುದ್ಧವಾಗಿ ಕೆಲವೊಂದು ಜಾಗದಲ್ಲಿ ನಡ್ಕೊಂಡೆ, ಹೌದಲ್ಲ? ಕೆಲವೊಮ್ಮೆ ಕೆಲವು ಪಾಪಗಳು ನಮಗೆ ಬೇರೆ ಬೇರೆ ರೀತಿಯಲ್ಲಿ ಈಗ ನಿನ್ನ ಅಪ್ಪ ಅಮ್ಮ ಸ್ವಲ್ಪ ನೋವು ಕೊಟ್ಟೆ ನೀನು, ಅವರು ನಿನ್ನನ್ನ ಆ ಕಾರಣಕ್ಕೆ ಅವರು ಒಂಚೂರು ಏನೋ ದುಃಖ ಪಟ್ಟಿದ್ರೇನು, ಆಮೇಲೆ ಅವರು ಸರಿ ಹೋದ್ರು. ಈಗ ಆ ಪಾಪ ಇಲ್ಲಿ ಗಂಡನ ಒಂಚೂರು ಹಾದಿ ತಪ್ಪಿಸೋದ್ರಿಂದ ನಿನಗೆ ಕಣ್ಣೀರು ಹಾಕ್ಸ್ತು, ಈಗ ಅವನು ಸರಿ ಹೋಗಿದ್ದಾನೆ, ಅಲ್ಲಿಗಲ್ಲಿಗೆ ಸಮ ಆಯ್ತದು. ತೀರಾ ಮುಂದಕ್ಕೆ ಆಲೋಚನೆ ಮಾಡಬೇಡ, ಎಲ್ಲ ಒಳ್ಳೇದಾಗುತ್ತೆ. ಗಂಡನ ಜೊತೆ ಬೆಳಿಗ್ಗೆ ಮನೆಯಿಂದ ಹೋಗ್ಬೇಕಾದ್ರೆ ಸಂಜೆ ಮನೆಗೆ ಬಂದಾಗ ಈ ನಗುಮುಖದಿಂದ ಕಳಿಸ್ಕೊಡು. ಅಯ್ಯೋ ಇವನು ಹೊರಗಡೆ ಹೋಗಿ ಮತ್ತೆ ಏನು ಮಾಡ್ತಾನೋ, ಫೋನ್ ಮಾಡಿದಾಗ ಎಲ್ಲಿದೆಯಾ,
ಇದು ನಮ್ಮ ಅಜ್ಜಿ ಒಂದು ಕತೆ ಹೇಳೋರು ಸುಮ್ಮನೆ. ಹಿಂಗೆ ಗಂಡ ಹೆಂಡತಿ ಮತ್ತೆ ಒಬ್ಬ ಮಗ ಇದ್ದ. ಹೆಂಡತಿ ಗಂಡನ ಮೇಲೆ ಬಹಳ ಅನುಮಾನ, ನಿಂತರನೇ ಅಂದ್ಕೋ ಸುಮ್ಮನೆ. ಗಂಡ ಬಹಳ ಸುಂದರವಾಗಿದ್ದ, ಸ್ವಲ್ಪ ಹುಡುಕ, ಹೆಣ್ಣಿನ ಚಪಲ ಬೇರೆ ಇತ್ತು. ಹೆಂಡತಿಗೊಮ್ಮೆ ತವ್ರ ಮನೆಗೆ ಹೋಗ್ಬೇಕಾದ ಪರಿಸ್ಥಿತಿ ಬಂತು. ಹೆಂಡತಿ ಒಬ್ಳೆ ಹೋಗ್ಬೇಕು, ಆದ್ರೆ ಗಂಡ ಇಲ್ಲಿ ಬಿಟ್ಟು ಹೋದ್ರೆ ಈ ಬೇರೆ ಅವಳನಾರ ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ಬಿಡ್ತಾನೆ ಅಂತ ಮಗನು ಅಲ್ಲೇ ಬಿಟ್ಟು ಹೋದ್. ಮಗ ಒಂದು 8ನೇ ಕ್ಲಾಸು 7ನೇ ಕ್ಲಾಸ್ ಹುಡುಗ. ಮಗ ಅಪ್ಪ ಇಬ್ರು ಮನೇಲಿದ್ದಾರೆ. ಹೆಂಡತಿ ಬಿಡು ಮಗ ಇದ್ದಾನೆ, ಯಾರನ್ನೂ ಕರ್ಕೊಂಬರಕ್ ಸಾಧ್ಯ ಇಲ್ಲ ಅಂತ ಹೆಂಡತಿ ತವ್ರ ಮನೆಗೆ ಹೋದ್ಲು. ಅಲ್ಲಿ ಹೋದ್ರು ಡೌಟ್ ತಪ್ಪಿಲ್ಲ. 5 ನಿಮಿಷಕ್ಕೂ ಫೋನ್ ಮಾಡೋದು, ರೀ ಎಲ್ಲಿದ್ದೀರಿ? ಮನೇಲಿದ್ದೀನಿ ಕಣೆ. ಒಬ್ಬರೇ ಇದ್ದಿರ್ತಾನೆ. ಒಬ್ಬರೇ ಹೆಂಗಿರ್ಲಿ, ಮಗ ಇದ್ದಾನೆ. ಅಲ್ಲ ಮಗ ಇದ್ದಾನೆ ಸರಿ, ನೀವು ಒಬ್ಬರೇ ಇದ್ದೀರ ತಾನೆ, ಬೇರೆ ಅವಳನ್ನೂ ಕರ್ಕೊಂಬಂದಿಲ್ಲ. ಏನೇ ನೀನು ಮಾತಾಡೋದು? ನನಗೆ ಡೌಟು. ಮಿಕ್ಸಿ ಆನ್ ಮಾಡಿ, ಮನೇಲಿ ಇದ್ರೆ ಮಿಕ್ಸಿ ಆನ್ ಮಾಡ್ಬೇಕಲ್ಲ. ಮಿಕ್ಸಿ ಆನ್ ಮಾಡೋದು ಅವನು. ಸರಿ ಆಯ್ತು, ಕನ್ಫರ್ಮ್ ಆಯ್ತು, ಇಡೀ ಫೋನು ಅಂತ ಇಡೋದು. ಮತ್ತೆ 2-3 ಗಂಟೆ ಬಿಟ್ಟು ಮತ್ತೆ ಫೋನ್ ಮಾಡೋದು, ಎಲ್ಲಿದ್ದೀರಿ? ಮನೇಲಿದ್ದೀನಿ ಕಣೆ, ಮಿಕ್ಸಿ ಆನ್ ಮಾಡಿ. ಒಳ್ಳೆ ಮಿಕ್ಸಿ ಕತೆ ಆಯ್ತಲ್ಲ, ಮಿಕ್ಸಿ ಆನ್ ಮಾಡೋದು. ಮತ್ತೆ ಹಿಂಗೆ 2-3 ದಿನ ಬರೀ ಮಿಕ್ಸಿ ಫೋನ್ ಮಾಡೋದು, ಮಿಕ್ಸಿ ಆನ್ ಮಾಡಿ ಅನ್ನೋದು. ಒಂದು 3-4 ದಿನ ಆದ್ಮೇಲೆ ಬಂದ್ಲು. ಮನೇಲಿ ಗಂಡ ಇಲ್ಲ, ಮಗ ಮಾತ್ರ ಇದ್ದಾನೆ. ಎಲ್ಲೋ ನಿಮ್ಮಪ್ಪ? ಅಯ್ಯೋ ಅಪ್ಪ ಮಿಕ್ಸಿ ತಗೊಂಡು 1 ವಾರ ಆಯ್ತು, ಹೋಗಿ ಇನ್ನೂ ಬಂದಿಲ್ಲ. ಅರ್ಥ ಆಯ್ತಲ್ಲ? ತುಂಬಾ ಖುಷಿ ಆಯ್ತು ಗುರುಜಿ ನಿಮ್ ಜೋಡಿ ಮಾತಾಡಕ್ಕೆ. ಎಷ್ಟು ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡ್ತೀರಿ. ಅದರಿಂದ ಅರ್ಧ ನಮ್ ವರ ಎಷ್ಟೋ ಖುಷಿ ಆಗಿದೀನ್ರಿ ಗುರುಜಿ ನಿಮ್ ಮಾತು. ಅಂದ್ರೆ ನೋಡಾಕ ಹುಡ್ಗ ಹೇಳಿದ್ದು, ಅಯ್ಯೋ ಅಪ್ಪ ಮಿಕ್ಸಿ ತಗೊಂಡು ಹೋಗಿ 1 ವಾರ ಆಯ್ತು ಇನ್ನೂ ಬಂದಿಲ್ಲ. ಅಂದ್ರೆ ಹೆಂಡತಿಗೆ ಯಾಮಾರ್ಸೋದಾದ್ರೆ ಮಿಕ್ಸಿ ತಗೊಂಡು ಎಲ್ಲೆಲ್ಗೂ ಹೋಗಿ ಅಲ್ಲೇ ಆನ್ ಮಾಡ್ಬೋದಲ್ಲ. ಹೌದೌದು ಗುರುಜಿ. ಇಲ್ಲಪ್ಪ, ನನ್ನ ಹೆಂಡತಿಗೆ ಅವಳು ತವ್ರ ಮನೆಗಲ್ಲ ಲೋಕ ಬಿಟ್ಟು ಹೋದ್ರು ನಾನು ಅವಳ ನೆನಪಲ್ಲೇ ಇರ್ತೀನಿ ಹೊರತು ನಾನು ದ್ರೋಹ ಮಾಡಲ್ಲ. ಅಂದ್ರೆ ಗಂಡನಿಗೆ ಆ ಮಟ್ಟಿನ ಒಂದು ಪ್ರೀತಿ, ಶ್ರದ್ಧೆ ಉಳ್ಳ ಪ್ರೀತಿ, ಗೌರವ ಅಥವಾ ನಂಬಿಕೆ ಉಳ್ಳ ಪ್ರೀತಿ, ಆ ನಿಯತ್ತುಳ್ಳ ಪ್ರೀತಿ ಬರ್ಬೇಕಂದ್ರೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆಯ್ತಲ್ಲ? ಸ್ವಲ್ಪ ಹುಡುಗಾಟಿಕೆ ಬುದ್ಧಿ. ನಿಮ್ ಗಂಡ ತುಂಬಾ ಅದ್ಭುತ ಮನುಷ್ಯನೇ ಹೌದು, ಬಟ್ ಹೊರಗಡೆ ಜೊತೆಗಿರೋರು ಒಂಚೂರು ತಲೆ ಕೆಡಿಸಿದಾಗ ಈತನಿಗೂ ಆ ಭಾವನೆಗಳು ಬಂದೋ ಏನೋ. ಅರ್ಥ ಆಯ್ತಲ್ಲ? ಹಾಗಾಗಿ ಒಂದು ಹಣ್ಣು ಮನೆಗೆ ತಂದೋ, ಚೆನ್ನಾಗಿದೆ ಅಂತಲೇ ತಂದೋ, ಬಟ್ ಇಲ್ಲಿ ಬಂದು ಒಂಚೂರು ಎಲ್ಲೋ ಯಾವ ಕಡೆನೂ ಕೊಳತು ಹೋಗಿದೆ ಅಂದ ಗಣ್ಣನ್ನೇ ಎಸೆಯೋದಕ್ಕಿಂತ ಆ ಕೊಳತು ಇರೋ ಭಾಗವನ್ನು ಕಿತ್ತು ಎಸ್ಬಿಟ್ಟು ಮೆಕ್ಕಿದ ಹಣ್ಣನ್ನು ತಿನ್ನೋದು ಬುದ್ಧಿವಂತಿಕೆ, ಹೌದಲ್ಲ? ಹಾಗೆ ಇರೋ ತಪ್ಪು ಚಿಕ್ಕ ಪುಟ್ಟ 1-2 ಲೋಪದೋಷಗಳು, ಕೆಟ್ಟ ಬುದ್ಧಿಗಳನ್ನ ಸರಿ ಮಾಡಿ ಅಥವಾ ಅದನ್ನು ತೆಗೆದುಹಾಕಿ ಉಳಿದ ಗಂಡನ ಪ್ರೀತಿಯನ್ನು ಅನುಭವಿಸೋದು ಅದು ಬುದ್ಧಿವಂತರ ಲಕ್ಷಣ. ಒಂದು ವಿಚಾರವನ್ನೇ ಇಟ್ಕೊಂಡು ನೀನು ಹಣ್ಣನ್ನೇ ಎಸಿತೀನಿ ಅಂದ್ರೆ ಅದು ಸರಿ ಹೋಗಲ್ಲ. ಯಾವತ್ತೂ ಅನ್ನೋದಿಲ್ರಿ ನಾ ಇನ್ನದ್ದು. ನನಗ್ ಅರ್ಧ ತಿಳಿಯಂದ ಹೋಗ್ಬಿಡ್ತ್ರಿ ಗುರುಜಿ. ಅದು ಅಷ್ಟ್ ನಿಮ್ಮಿಂದ ಒಟ್ಟ ಒಂದ್ ಸಲಹೆ ನನಗ್ ಒಟ್ಟು ಬೇಕಾಗಿತ್ರಿ. ಹೀಗೆ ಹಂಗನ್ನಿಸ್ದಾಗ್ಲಿಲ್ಲ. ನಾನು ನೀನು ಮಾತಾಡೋದು ಯೂಟ್ಯೂಬಲ್ಲೇ ಇರುತ್ತೆ, ನೋಡು, ಕೇಳಿಸ್ಕೊ. ಓಕೆ, ಪ್ರತಿ ಸಾರಿ ಬಂದಾಗ್ಲೂ ಅದನ್ನು ಕೇಳಿಸ್ಕೊ ಖಂಡಿತ. ಈಗ ನಾನು ನೀನು ಮಾತಾಡೋದು 1 ಅರ್ಧ ಗಂಟೆ ಇದೆಯವ್ವ, ಅರ್ಧ ಗಂಟೆ ಕೇಳಿ ಮುಗಿಸೋಷ್ಟ್ರಲ್ಲಿ ನಿನಗೆ ಆ ಯೋಚನೆ ಹೊಂಟೋಗಿರುತ್ತೆ. ನಾ ಒಂದೇ ಹೇಳಿದ್ ಗುರುಜಿ, ಹೆಣ್ಣು ಮಕ್ಕಳು ಒಂದ್ ಹೆಣ್ಣು ಯಾವತ್ತು ಅಷ್ಟು ಸಲೀಸಾಗಿ ನಂಬಾಕ್ ಹೋಗ್ಬಾರ್ದು ಅನ್ನೋದು ಬಾಳ ಅಂದ್ರೆ ಬಾಳ ಇಂಪಾರ್ಟೆಂಟ್ ಗುರುಜಿ. ಏನ್ ಮಾಡ್ಲಿಕ್ಕಾಗಲ್ಲವ. ಈಗ ಹೆಣ್ಣು ಅಂತವ್ರು 1000 ಬರ್ಲಿ, ನನ್ ಗಂಡ ಸರಿ ಇದ್ದಿದ್ರೆ ಅಲ್ಲವಾ. ಈಗ ನಾನು ಹೇಳೋದು, ಊರ್ ತುಂಬಾ ಸೊಳ್ಳೆ ಇದಾವೆ, ನಾನು ಊರ್ ತುಂಬಾ ಸೊಳ್ಳೆ ಬಾಟಿ ಇಟ್ಕೊಂಡು ಓಡಾಡ್ರ ಆಗಲ್ಲ. ನನ್ನ ಮನೆಗೆ ಬರ್ದಂಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡ್ರೆ ಸಾಕೌದಲ್ಲ. ಹೌದು ಗುರುಜಿ, ಅದು ಎಲ್ಲರೂ ಅಂತ ಹೇಳಂಗಿಲ್ಲ ಗುರುಜಿ. ಇಂಥ ಹೆಣ್ಣು ಮಕ್ಳು ಬೀದಿಗೂ ಇದ್ದಾರೆ. ಹೌದು ಗುರುಜಿ. ನಾನ್ ನೆಟ್ಟಿಗಿದ್ರೆ ಅವರೆಲ್ಲ ಏನ್ ಮಾಡ್ತಾರ ಬಾಬಾ ಅಂದ್ರೆ ಮಾಡುದಿಲ್ಲ ಗುರುಜಿ. ಹಾಗಾಗಿ ಪರಿವರ್ತನೆ ಗಂಡನಲ್ಲಿ ಆಗ್ಬೇಕೆ ಹೊರತು ಅದು ಜಗತ್ತಿನ ಅಥವಾ ಸಮಾಜದಲ್ಲಿರೋ ಹೆಣ್ಣುಗಳಿಗೆಲ್ಲ ನಾನ್ ಬುದ್ಧಿ ಹೇಳಲಿಕ್ಕೆ ಆಗಲ್ಲ. ಇರ್ಲಿ, ನನ್ನ ದೃಷ್ಟಿಯಲ್ಲಿ ನನ್ನ ಶಕ್ತಿಯಲ್ಲಿ ಹೇಳ್ತೀನಿ, ನಿನ್ನ ಗಂಡ ಒಳ್ಳೆ ಮನುಷ್ಯನೇ. ಅರ್ಥ ಆಯ್ತಲ್ಲ? ನಿನ್ನ ತಲೆಯಲ್ಲಿ ಗುರುಜಿ ಹೆಂಗ ಹೇಳ್ತಾರೆ, ನಿನ್ನ ಗಂಡ ಬಾಳ ಚಲೋದನ ಅಂತ ಹೇಳ್ತಾರೆ ಗುರುಜಿ. ಇಂತ ಮನುಷ್ಯ ಅನ್ಸತ್ತ ಹೆಂಗ್ ಎಡಿ ಬಿದ್ದ ಆ ಜಾಗದಾಗ ಸಹಜ. ಅದ್ ಯಾರನ್ನೂ ಬಿಟ್ಟಿಲ್ಲ. ಅರ್ಥ ಆಯ್ತಲ್ಲ? ಅದ್ ಯಾರನ್ನೂ ಬಿಟ್ಟಿಲ್ಲ. ಬಟ್ ವಿಷಯ ಏನಂದ್ರೆ ಎಷ್ಟು ಬೇಗ ತಿದ್ದುಕೊಂಡ ಅನ್ನೋದಷ್ಟೇ ಮುಖ್ಯ.
ಅದು ಬಾಳ ಇಂಪಾರ್ಟೆಂಟ್ ಆಗೈತ್ರಿ. ಅದಕ್ಕದ ಇದ್ರ ಮುಂದ್ ನಾವ್ ತಿದ್ಕೋದಿದ್ರ ಮುಂದ್ ನಾವ್ ತಪ್ಪ್ ಮಾಡಿದ್ ಯಾವ್ದು ಅಲ್ಲ ಅಂತ ಮರಿಬೇಕಂತ ಬಾಳ ಇದನ್ ಮಾಡ್ತೀನ್ರಿ. ಬಾಳ ನನಗ್ ತಿಳಾಕ್ ಕೂತ್ಬಿಟ್ಟಿತ್ರಿ ಸರ್. ನಾವ್ ಒಳ್ಳೆ ಇದ್ರ ನೆನಪ ತೆಗಿದಿಲ್ರಿ. ನಾನು ಹೇಳಿದ್ನಲ್ಲ, ಒಂಚೂರು ಕೆಟ್ಟು ಹೋಗಿದೆ ಅದನ್ನ ಕಿತ್ತೆಸ್ತು, ಉಳಿದಿದ್ದನ್ನು ಅನುಭವಿಸು. ಹೌದು ಗುರುಜಿ. ನೀನು ಅದು ಒಂದ್ ಹಿಡ್ಕೊಂಡು ಅಣ್ಣೆ ಎಸಿತೀನಿ ಅಂದ್ರೆ ಜೀವನ ಕೊಟ್ಟು ದುಡ್ಡು ವ್ಯರ್ಥ ಆಗ್ಬಿಡುತ್ತೆ. ಹೌದು ಗುರುಜಿ. ಥ್ಯಾಂಕ್ಸ್ ಗುರುಜಿ. ನಾನ್ರಿ ನಿಮ್ ಪರ್ಸನಲ್ ನಂಬರ್ ಕಳ್ಸಿದ್ರಿ ಗುರುಜಿ. ಅವ್ರ ಇದ್ರವ್ರ ಆಶ್ರಮದವ್ರ ಗುರುಜಿ. ಅದಕ್ಕೆಲ್ಲಾ ಮೆಸೇಜ್ ಮಾಡ್ಬಿಟ್ಟೆ ಗುರುಜಿ. ನನಗ್ ಬರ್ಯಾಕ್ ಬರೋದಿಲ್ರಿ. ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಅದ್ ತಪ್ಪಾದ್ರೆ ಸಾರಿ ಗುರುಜಿ ನನಗ್ರಿ. ಅದ ಅಯ್ಯೋ ಹಾಗೇನಿಲ್ಲವಾ. ನೀನ್ ಯಾವಾಗ ಬೇಕಾದ್ರೂ ಮಾಡು. ಅಣ್ಣ ಅಂದ್ಕೋ, ಗುರು ಅಂದ್ಕೋ, ತಮ್ಮ ಅಂದ್ಕೋ, ಏನು ಅಂದ್ಕೋ. ನೀನ್ ನೋಡು, ನಿನ್ ನಗು ಕಡೆಯಲ್ಲಿ ನಕ್ಕಲ್ಲ, ನನ್ಗದು ಬೇಕಷ್ಟ. ತುಂಬಾ ಥ್ಯಾಂಕ್ಸ್ ಗುರುಜಿ. ನನಗಿಷ್ಟ ಮನಸ್ಸು ಬಿಚ್ಚಿ ನೀವ್ ಅದ ತಲೆಯನ್ ತೆಗದ್ ಹಾಕ್ಬಿಡ್ರಿ ಅಂತ ಹೇಳಿದ್ರಲ್ಲ, ಅದು ಬಾಳ ಅಂದ್ರೆ ಬಾಳ ನನ್ನ ಮನ್ಸಿಗೆ ಇದಾತ್ರಿ ಗುರು. ನಾ ಯಾವತ್ತು ಅದನ್ನ ಇನ್ನೂ ಸ್ವಲ್ಪ ಅವ್ರಿಗೆ ಅದು ಚುಚ್ಚಿ ಮಾತಾಡ್ತಿದ್ದಿ ಗುರುಜಿ. ಇವತ್ತಿನಿಂದ ಅದು ಮಾತಾಡುದಿಲ್ಲ ರೀ. ಅದ್ರಿಂದ ಏನು ಪ್ರಯೋಜನ ಇಲ್ಲ. ಅವ್ರ ಕೊನೆ ಸತಿ ಹೇಳ್ತಿದ್ರಿ, ನಾ ಏನೋ ಒಂದ್ ಜಾರಿನ ಅಂತ ಹೇಳತ್ತಿಲ್ಲ, ನಿನ್ ಮನಸ್ಸು ಹಗುರ ಆಗು ಮಟ ಅಂದಾರ ಬಿಡ್ತಿ ಇಲ್ಲಿ, ನಾ ನಿನ್ ಮನಸ್ಸರ ಹಗುರ್ ಮಾಡ್ಕೊನಿ ಅಂತಿಲ್ಲ ಅಂತ ಅನ್ನಾರ್ರಿ ಅವ್ರು. ಇರ್ಲಿ. ಆರಾಮಲ್ ಗುರುಜಿ ಎಲ್ಲಾ ಕಡೆ? ಹೌದವ್ವ, ಚೆನ್ನಾಗಿದ್ದೀನಿ. ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ. ಹೌದು ಗುರುಜಿ. ಸರಿ ಹೋಗುತ್ತೆ. ಸರಿ ಗುರುಜಿ. ಬಾ ತುಂಬಾ ಥ್ಯಾಂಕ್ಸ್ ರೀ. ನನ್ ಜೊತೆ ಖುಷಿಯಾಗಿರು. ಏನಾದ್ರೂ ಗೊಂದಲ ಇದ್ರೆ ಫೋನ್ ಮಾಡಿ ಮಾತಾಡು. ಈ ಜ್ಞಾನಾಶ್ರಮ ನಿನ್ನ ಗುರುಗಳ ಸನ್ನಿಧಿ ಎಂದುಕೊಂಡು ಏನೇ ಗೊಂದಲ ಇದ್ರು ಬಂದು ಮಾತಾಡಿ ಬಗೆಹರಿಸ್ಕೊಳ್ಳವ. ಒಳ್ಳೇದಾಗ್ಲಿ. ಶುಭವಾಗ್ಲಿ. ಈಶ್ವರ.